ಓ ಪ್ರಿಯ ಭಕ್ತರೇ, ನಾವು ನಿಮ್ಮನ್ನು ಉದ್ದೇಶಿಸಿ ಮಾತನಾಡುತ್ತಿದ್ದೇವೆ. ನಿಮ್ಮ ಜೀವನದಲ್ಲಿ ಕತ್ತಲು ಆವರಿಸಿದೆಯೇ? ಎಲ್ಲಾ ದಾರಿಗಳು ಮುಚ್ಚಿಹೋಗಿವೆ ಎಂದು ನಿಮಗೆ ಅನಿಸುತ್ತಿದೆಯೇ? ಭಯಪಡಬೇಡಿ. ನಿಮ್ಮ ಶ್ರಮಕ್ಕೆ ಮತ್ತು ನಿಮ್ಮ ಸತ್ಯಕ್ಕೆ ಪ್ರತಿಫಲ ಸಿಗುವ ಸಮಯವು ಇದೀಗ ಸಮೀಪಿಸಿದೆ. ನೆನಪಿಡಿ, ಕಾಲವು ಎಂದಿಗೂ ಒಂದೇ ರೀತಿ ಇರುವುದಿಲ್ಲ. ನಿಮ್ಮ ದುಃಖದ ರಾತ್ರಿಗಳು ಮುಗಿದು ಪ್ರಕಾಶಮಾನವಾದ ದಿನಗಳು ಖಂಡಿತ ಬರಲಿವೆ ಎಂಬ ಸತ್ಯವನ್ನು ನಾವು ನಿಮಗೆ ತಿಳಿಸುತ್ತಿದ್ದೇವೆ. ಗೀತಾಜ್ಞಾನದ ಈ ಪವಿತ್ರ ವೇದಿಕೆಗೆ ನಾವು ನಿಮ್ಮೆಲ್ಲರನ್ನೂ ಆದರದಿಂದ ಸ್ವಾಗತಿಸುತ್ತೇವೆ. ನಮ್ಮ ಈ ದಿವ್ಯ ಸಂದೇಶವನ್ನು ಸಂಪೂರ್ಣವಾಗಿ ಆಲಿಸಿ, ಏಕೆಂದರೆ ನಾವು ಕೇವಲ ಮಾತನಾಡುವುದಿಲ್ಲ, ನಿಮ್ಮ ಬದುಕಿಗೆ ಬೆಳಕನ್ನು ನೀಡುತ್ತೇವೆ. ಯಾರು ಏನೇ ಹೇಳಿದರೋ ಹೇಳಲಿ, ಅದರಿಂದ ನಮಗೇನಾಗಬೇಕು? ಇದು ಕೇವಲ ಸಮಯದ ಮಾತು ಅಷ್ಟೇ, ಮತ್ತು ಪ್ರತಿಯೊಬ್ಬರಿಗೂ ಅವರ ಸಮಯವು ಖಂಡಿತ ಬರುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಸಮಯದ ಒಂದು ಒಳ್ಳೆಯ ವಿಷಯವೇನೆಂದರೆ, ಸಮಯವು ಎಷ್ಟೇ ಕಷ್ಟಕರವಾಗಿದ್ದರೂ ಅದು ಹೇಗೋ ಕಳೆಯುತ್ತದೆ. ಸಮಯವು ಎಂದಿಗೂ ಒಂದೇ ರೀತಿ ಉಳಿಯುವುದಿಲ್ಲ. ಅದು ಮನುಷ್ಯನನ್ನು ಕೆಲವೊಮ್ಮೆ ನೆಲದ ಮೇಲೆ ಬೀಳಿಸಬಹುದು ಮತ್ತು ಕೆಲವೊಮ್ಮೆ ನೆಲದಿಂದ ಎತ್ತಿ ಸಿಂಹಾಸನದ ಮೇಲೆ ಕುಳ್ಳಿರಿಸಬಹುದು. ಪರಮಾತ್ಮನ ಆಟ ಎಂತಹ ವಿಚಿತ್ರವಾದದ್ದು! ಬರೆಯುವವನು ಅವನೇ, ಅಳಿಸುವವನು ಅವನೇ, ಭ್ರಮೆ ಮೂಡಿಸುವವನೂ ಅವನೇ, ಸರಿಯಾದ ದಾರಿ ತೋರುವವನೂ ಅವನೇ, ಗೊಂದಲಗೊಳಿಸುವವನೂ ಅವನೇ, ಆ ಗೊಂದಲಗಳನ್ನು ಪರಿಹರಿಸುವವನೂ ಅವನೇ. ಜೀವನದ ಕಷ್ಟದ ಸಂದರ್ಭಗಳಲ್ಲಿ ಆ ಪರಮಾತ್ಮನು ಕಾಣಿಸುವುದಿಲ್ಲ, ಆದರೆ ನಿಮ್ಮ ಜೊತೆಯಲ್ಲಿರುತ್ತಾನೆ. ಅದೃಷ್ಟದ ಈ ಆಟಗಳನ್ನು ಅಳಿಸಲು ಯಾರಿಗೂ ಸಾಧ್ಯವಿಲ್ಲ. ನೀವು ಉತ್ತಮ ಕರ್ಮವನ್ನು ಮಾಡುತ್ತಾ ಸಾಗಿರಿ, ನಂತರ ಆ ದೇವರ ಮಹಿಮೆಯನ್ನು ನೋಡಿರಿ. ಅವಕಾಶ ಎಲ್ಲರಿಗೂ ಲಭಿಸುತ್ತದೆ, ಪ್ರತಿಯೊಬ್ಬರ ಸಮಯವೂ ಬರುತ್ತದೆ. ವ್ಯತ್ಯಾಸ ಇಷ್ಟೇ, ಕೆಲವರು ಸಮಯ ಬಂದಾಗ ತಂತ್ರಗಳನ್ನು ಮಾಡಿ ಮುಂದೆ ಸಾಗುತ್ತಾರೆ, ಇನ್ನು ಕೆಲವರು ಬಂದ ನೋವನ್ನು ಸಹಿಸಿಕೊಂಡು ಸಾಗುತ್ತಾರೆ. ನೋವು ಇಲ್ಲದೇ ಇದ್ದರೆ ಸಂತೋಷದ ಬೆಲೆಯೂ ನಮಗೆ ತಿಳಿಯುತ್ತಿರಲಿಲ್ಲ. ನಾವು ಬಯಸಿದ ಎಲ್ಲವೂ ನಮಗೆ ಸುಲಭವಾಗಿ ಸಿಗುತ್ತಿದ್ದರೆ ಈ ಜಗತ್ತಿನಲ್ಲಿ ಆ ಪರಮಾತ್ಮನ ಅವಶ್ಯಕತೆಯೇ ಇರುತ್ತಿರಲಿಲ್ಲ. ಮನುಷ್ಯನು ಕರ್ಮದ ಗಂಟು ಕಟ್ಟಿಕೊಂಡು ಈ ಸಂಸಾರದಲ್ಲಿ ಅಲೆಯುತ್ತಾ ಇರುತ್ತಾನೆ. ಅವನು ಯಾವ ರೀತಿ ಕರ್ಮಗಳನ್ನು ಮಾಡುತ್ತಾನೋ ಅದೇ ಫಲವನ್ನು ಅವನು ಪಡೆಯುತ್ತಾನೆ. ಅದೃಷ್ಟವು ಕೇವಲ ಕುಳಿತುಕೊಂಡು ಯೋಚಿಸುವುದರಿಂದ ಬದಲಾಗುವುದಿಲ್ಲ, ಅದು ಶ್ರದ್ಧೆಯಿಂದ ಕೆಲಸ ಮಾಡುವುದರಿಂದ ಬದಲಾಗುತ್ತದೆ. ಒಂದು ಕನಸು ಮುರಿದು ಹೋದ ನಂತರವೂ ಇನ್ನೊಂದು ಕನಸನ್ನು ನೋಡುವ ಧೈರ್ಯಕ್ಕೆ ನಾವು ಜೀವನ ಎಂದು ಕರೆಯುತ್ತೇವೆ. ಯಾವುದೇ ನೋವಿಗೆ ನಿಮಗೆ ಔಷಧಿ ಸಿಗದೇ ಇದ್ದಾಗ ಆಗ ನೆನಪಿರಲಿ, ಆ ನೋವಿಗೆ ಚಿಕಿತ್ಸೆಯನ್ನು ಕೇವಲ ಕಾಲವು ಮಾತ್ರವೇ ನೀಡುತ್ತದೆ. ನೀವು ತಿಂದದ್ದು ಕುಡಿದದ್ದು ನಿಮ್ಮ ದೇಹಕ್ಕೆ ಅಂಟಿಕೊಳ್ಳುತ್ತದೆ. ದಾನ ಮಾಡಿದ ವಸ್ತು ಮಾತ್ರ ನಿಮ್ಮ ಜೊತೆಯಲ್ಲಿ ಸಾಗುತ್ತದೆ. ಉಳಿದಿರುವ ಉಳಿದೆಲ್ಲವೂ ತುಕ್ಕು ಹಿಡಿಯುತ್ತದೆ. ಸಂಪತ್ತು ಕೇವಲ ಮನೆಯ ಬಾಗಿಲಿನವರಿಗೆ ಮಾತ್ರ ನಿಮ್ಮ ಜೊತೆ ಬರುತ್ತದೆ. ಕುಟುಂಬವು ಶ್ಮಶಾನದವರೆಗೆ ಮಾತ್ರ ನಿಮ್ಮ ಜೊತೆಯಲ್ಲಿರುತ್ತದೆ. ಆದರೆ ನಿಮ್ಮ ಉತ್ತಮ ಕರ್ಮಗಳು ಜನ್ಮ ಜನ್ಮಗಳವರೆಗೂ ನಿಮ್ಮ ಸಂಗಾತಿಯಾಗಿ ಮುಂದುವರಿಯುತ್ತವೆ. ನಿಮ್ಮ ಜೀವನದಲ್ಲಿ ಎಂದಿಗೂ ಅಹಂಕಾರವನ್ನು ಮಾಡಬೇಡಿ, ಏಕೆಂದರೆ ವಿಧಿಯು ಸದಾ ಬದಲಾಗುತ್ತಿರುತ್ತದೆ. ಕನ್ನಡಿ ಒಂದೇ ಆಗಿದ್ದರೂ ಅದರಲ್ಲಿ ಕಾಣುವ ಚಿತ್ರಗಳು ಮಾತ್ರ ಬದಲಾಗುತ್ತಾ ಇರುತ್ತವೆ. ಯಾರೋ ಒಬ್ಬರು ಕೇಳಿದರು, ಭಗವಂತನು ಪ್ರತಿಯೊಂದು ಕಣದಲ್ಲಿಯೂ ಇದ್ದಾನೆ ಎಂದಾದರೆ ನಾವು ದೇವಾಲಯಗಳಿಗೆ ಏಕೆ ಹೋಗಬೇಕು? ಅದಕ್ಕೆ ಅತ್ಯಂತ ಸುಂದರವಾದ ಉತ್ತರವು ದೊರೆಯಿತು, ಬಿಸಿಲಿನಲ್ಲಿಯೂ ಗಾಳಿಯೂ ಬೀಸುತ್ತದೆ, ಆದರೆ ನಿಜವಾದ ಆನಂದವು ನೆರಳಿನಲ್ಲಿ ಕುಳಿತುಕೊಂಡಾಗಲೇ ಸಿಗುತ್ತದೆ. ಅದೇ ರೀತಿ ದೇವರು ಎಲ್ಲಾ ಕಡೆ ಇದ್ದರೂ ಸಹ ನಿಜವಾದ ಆನಂದವು ದೇವಸ್ಥಾನದಲ್ಲಿ ಕುಳಿತುಕೊಂಡಾಗ ಮಾತ್ರ ಸಿಗುತ್ತದೆ. ನಿರುದ್ಯೋಗಿಯಾಗಿ ಬದುಕುವುದಕ್ಕೆ ನರಕದಲ್ಲಿ ಬದುಕಿದಂತೆ. ಅಲ್ಲಿ ಗೌರವವಿಲ್ಲ, ಸ್ವಾಭಿಮಾನವಿಲ್ಲ, ಹಣವಿಲ್ಲ ಮತ್ತು ಉತ್ತಮ ನಡತೆಯೂ ಇರುವುದಿಲ್ಲ. ಪ್ರಭು ಹೇಳುತ್ತಾರೆ, ನಿಮಗೆ ಹಾನಿ ಸಂಭವಿಸಿದ್ದರೆ ಭವಿಷ್ಯದಲ್ಲಿ ಖಂಡಿತ ಲಾಭವೂ ಆಗುತ್ತದೆ, ಮತ್ತು ನಿಮ್ಮನ್ನು ಯಾರಾದರೂ ಮೋಸ ಮಾಡಿದ್ದರೆ ಭವಿಷ್ಯದಲ್ಲಿ ಅದರ ಲೆಕ್ಕಾಚಾರವೂ ಆಗುತ್ತದೆ. ಸೋತ ನಂತರವೂ ಯಾರು ಸೋಲನ್ನು ಒಪ್ಪಿಕೊಳ್ಳುವುದಿಲ್ಲವೋ ಅವರದ್ದೇ ಕೊನೆಯ ಗೆಲುವಾಗುತ್ತದೆ. ನೀವು ಭಗವಂತನಿಂದ ಏನನ್ನಾದರೂ ಕೇಳಬೇಕಿದ್ದರೆ ಸದ್ಬುದ್ಧಿಯನ್ನು ಮಾತ್ರ ಕೇಳಿ, ಉಳಿದ ಎಲ್ಲಾ ವಿಷಯಗಳು ತಾನಾಗಿಯೇ ನಿಮಗೆ ಸಿಗುತ್ತವೆ. ಪರ್ವತವನ್ನು ಏರುವುದಕ್ಕೆ ಒಂದು ಸೂತ್ರವಿದೆ, ಬಗ್ಗಿಕೊಂಡು ಏರಿದರೆ ಮಾತ್ರ ನಾವು ಮೇಲಕ್ಕೆ ಹೋಗಬಹುದು. ಜೀವನವೂ ಕೂಡ ನಿಮ್ಮಿಂದ ಇಷ್ಟೇ ಬಯಸುತ್ತದೆ. ನೀವು ಬಗ್ಗಿಕೊಂಡು ನಡೆದರೆ ಎಲ್ಲರನ್ನು ತಲುಪಲು ನಿಮಗೆ ಸಾಧ್ಯವಾಗುತ್ತದೆ. ಯಾವುದೇ ಕೆಲಸವನ್ನು ಪ್ರಾರಂಭಿಸುವ ಮೊದಲು ನೀವೇ ನಿಮಗೆ ಈ ಪ್ರಶ್ನೆಯನ್ನು ಕೇಳಿಕೊಳ್ಳಿ, ನಾನು ಇದನ್ನು ಏಕೆ ಮಾಡುತ್ತಿದ್ದೇನೆ ಮತ್ತು ನಾನು ಯಶಸ್ವಿಯಾಗುತ್ತೇನೆಯೇ? ಸಹನೆ ಎಂಬುದು ಒಂದು ವೃಕ್ಷ. ಅದರ ಬೇರುಗಳು ಕಹಿಯಾಗಿರಬಹುದು,
ಆದರೆ ಅದರ ಫಲವು ಯಾವಾಗಲೂ ಸಿಹಿಯಾಗಿರುತ್ತದೆ. ಕಾಲಕಾಲಕ್ಕೆ ನೀವು ಸಹ ನಿಮ್ಮನ್ನು ಬದಲಾಯಿಸಿಕೊಳ್ಳಿರಿ, ಏಕೆಂದರೆ ಪ್ರತಿ ಬಾರಿಯೂ ಹಾದಿಯನ್ನು ಬದಲಾಯಿಸುವುದರಿಂದ ಸಮಸ್ಯೆಗಳಿಗೆ ಪರಿಹಾರವೂ ಸಿಗುವುದಿಲ್ಲ. ಯಾರಿಗೆ ಸಂಬಂಧಗಳನ್ನು ಜೋಡಿಸಲು ತಿಳಿದಿರುವುದಿಲ್ಲವೋ ಅಂಥವರೇ ಹೃದಯವನ್ನು ಒಡೆಯುತ್ತಾರೆ. ಕಷ್ಟದ ಸಮಯದಲ್ಲಿ ಯಾರು ನಿಮ್ಮ ಜೊತೆಯಲ್ಲಿರುತ್ತಾರೆಯೋ ಒಳ್ಳೆಯ ಸಮಯ ಬಂದಾಗ ಅಂಥವರನ್ನೇ ನಾವು ದೂರ ತಳ್ಳುತ್ತೇವೆ. ನಾನು ಅನೇಕ ಬಾರಿ ನೋಡಿದ್ದೇನೆ. ಕುರುಡನಿಗೆ ದೃಷ್ಟಿ ಬಂದಾಗ ಅವನು ಮೊದಲು ತನ್ನ ಕೋಲನ್ನು ಎಸೆಯುತ್ತಾನೆ. ಅದೇ ಕೋಲು ಅವನಿಗೆ ಸದಾ ಜೊತೆಯನ್ನು ನೀಡಿತ್ತು. ಬೇರೆಯವರ ಹೊಗಳಿಕೆಯನ್ನು ಕೇಳಿಸಿಕೊಳ್ಳಲು ಯಾವುದೇ ಕೆಲಸವನ್ನು ಮಾಡಬೇಡಿ. ನೀವು ಏನನ್ನೇ ಮಾಡಿದರೂ ಅದನ್ನು ಮನಃಪೂರ್ವಕವಾಗಿ ಮಾಡಿರಿ. ಆನಂತರ ಜನರು ನಿಮ್ಮನ್ನು ಹೊಗಳಿದರೂ ಅಥವಾ ಟೀಕಿಸಿದರೂ ಎಲ್ಲವನ್ನೂ ಸಹಿಸಿಕೊಳ್ಳಿರಿ. ನಿಮ್ಮನ್ನು ನೀವು ನಿಜವಾಗಿಯೂ ಹೊಗಳಿಸಿಕೊಳ್ಳಬೇಕಿದ್ದರೆ ನೀವು ಮೊದಲು ಸಾಯಬೇಕಾಗುತ್ತದೆ. ಏಕೆಂದರೆ ಮನುಷ್ಯ ಸತ್ತ ನಂತರವೇ ಅವನ ಬೆಲೆಯು ಈ ಜಗತ್ತಿಗೆ ತಿಳಿಯುತ್ತದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಚಿಂತೆ ಮಾಡಬೇಡಿ, ಚಿಂತನೆಯನ್ನು ಮಾಡಿ. ಏಕೆಂದರೆ ಚಿಂತೆಯು ನಮ್ಮನ್ನು ಚಿತೆಯವರೆಗೂ ಕೊಂಡೊಯ್ಯುತ್ತದೆ, ಆದರೆ ಚಿಂತನೆಯು ನಮ್ಮನ್ನು ಪರಮಾರ್ಥದ ಕಡೆಗೆ ಕೊಂಡೊಯ್ಯುತ್ತದೆ. ಪ್ರತಿಯೊಬ್ಬ ವ್ಯಕ್ತಿಯ ಜೀವನದಲ್ಲಿ ಏರಿಳಿತಗಳು ಬರುತ್ತವೆ, ಆದರೆ ನಮ್ಮ ಯೋಚನೆ ಮತ್ತು ದೃಷ್ಟಿಕೋನವು ನಮ್ಮನ್ನು ಮುಂದುವರೆಯಲು ಸಹಾಯ ಮಾಡುತ್ತದೆ. ಸಕಾರಾತ್ಮಕ ಚಿಂತನೆ, ಗುರಿ ನಿರ್ಧಾರ ಮತ್ತು ಧ್ಯಾನದ ಮೂಲಕ ನಾವು ನಮ್ಮ ಎಲ್ಲಾ ನಿರಾಸೆಗಳನ್ನು ದೂರ ಮಾಡಬಹುದು. ಜೀವನವು ಒಂದು ಪ್ರಯಾಣವಾಗಿದೆ ಮತ್ತು ಇಲ್ಲಿ ನಿಲ್ಲುವುದು ಸರಿಯಲ್ಲ. ನಿರಂತರವಾಗಿ ಮುಂದುವರಿಯುತ್ತಾ ಹೋಗುವುದು ಅತ್ಯಗತ್ಯವಾಗಿದೆ. ಕಷ್ಟಗಳು ಮತ್ತು ಸವಾಲುಗಳು ಬಂದೇ ಬರುತ್ತವೆ, ಆದರೆ ನಾವು ನಮ್ಮ ಒಳಗಿನ ಶಕ್ತಿಯನ್ನು ಅರಿತುಕೊಂಡು ಅವುಗಳನ್ನು ಎದುರಿಸಬೇಕು. ನಿರಾಸೆಯು ಕೇವಲ ಒಂದು ಕ್ಷಣದ ಸ್ಥಿತಿ, ಅದನ್ನು ನಿಮ್ಮ ಗುರುತನ್ನಾಡಿ ಮಾಡಬೇಡಿ. ಚಿಂತೆಯು ನಮ್ಮ ಮಾನಸಿಕ ಸ್ಥಿತಿ ಮತ್ತು ನಮ್ಮ ಭಾವನೆಗಳ ಮೇಲೆ ಪರಿಣಾಮವನ್ನು ಬೀರುತ್ತದೆ. ನಾವು ಚಿಂತೆ ಮಾಡಿದಾಗ ನಮ್ಮ ಗಮನವು ಬೇರೆ ಕಡೆಗೆ ತಿರುಗುತ್ತದೆ ಮತ್ತು ಆತ್ಮವಿಶ್ವಾಸವು ಕಡಿಮೆಯಾಗುತ್ತದೆ. ಆದ್ದರಿಂದ ನಾವು ಚಿಂತೆಯನ್ನು ನಿಯಂತ್ರಿಸಿ ಸಕಾರಾತ್ಮಕತೆಯ ಕಡೆಗೆ ಮುಂದುವರಿಯುವುದು ಅತ್ಯಗತ್ಯವಾಗಿದೆ. ಚಿಂತನೆ ಮತ್ತು ಆತ್ಮವಿಶ್ಲೇಷಣೆಯ ಮೂಲಕ ನಾವು ನಮ್ಮ ದಾರಿಯನ್ನು ಸ್ಪಷ್ಟಪಡಿಸಿಕೊಳ್ಳಬಹುದು ಮತ್ತು ಜೀವನವನ್ನು ಸಮತೋಲಿತ ಹಾಗೂ ಸಾರ್ಥಕವಾಗಿಸಬಹುದು. ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ಅರ್ಜುನನು ತನ್ನ ಮುಂದೆ ತನ್ನ ಸಹೋದರರು, ಬಂಧುಗಳು, ಪರಿಚಿತರು ಮತ್ತು ಗುರುಜನರನ್ನು ನೋಡಿದಾಗ ಅವನು ಚಿಂತೆಯಲ್ಲಿ ಮುಳುಗಿ ಹೋದನು. ಈ ಚಿಂತೆಯ ಕಾರಣದಿಂದಾಗಿ ಅವನು ತನ್ನ ಗುರಿಯಿಂದ ವಿಮುಖನಾದನು ಮತ್ತು ತನ್ನ ಉದ್ದೇಶವನ್ನು ಮರೆತನು. ಆಗ ಭಗವಾನ್ ಶ್ರೀಕೃಷ್ಣನು ಅರ್ಜುನನಿಗೆ ಮಾತ್ರವಲ್ಲದೆ ಇಡೀ ಜಗತ್ತಿಗೆ ಚಿಂತೆ ಮುಕ್ತಿಗೆ ಒಂದು ದಿವ್ಯವಾದ ಉಪಾಯವನ್ನು ನೀಡಿದನು, ಮತ್ತು ಆ ಉಪಾಯವೇ ಶ್ರೀಮದ್ ಭಗವದ್ಗೀತಾ. ಶ್ರೀಮದ್ ಭಗವದ್ಗೀತಾದ ಜ್ಞಾನವು ಅರ್ಜುನನ ಚಿಂತೆಯನ್ನು ಪರಿಹರಿಸಿತು ಮತ್ತು ಅವನನ್ನು ತನ್ನ ನಿರ್ದಿಷ್ಟವಾದ ಕರ್ಮವನ್ನು ಮಾಡಲು ಪ್ರೋತ್ಸಾಹಿಸಿತು. ಆದ್ದರಿಂದ ಕೃಷ್ಣನು ಹೇಳುತ್ತಾನೆ, ಚಿಂತೆ ಮಾಡಬೇಡಿ, ಚಿಂತನೆಯನ್ನು ಮಾಡಿ. ಜೀವನವನ್ನು ಸಕಾರಾತ್ಮಕತೆಯೊಂದಿಗೆ ಬದುಕಲು ಪ್ರಯತ್ನಿಸಿರಿ ಮತ್ತು ಪ್ರತಿದಿನವನ್ನು ಒಂದು ಹೊಸ ಆರಂಭದಂತೆ ಕಾಣಿರಿ. ನಿಮ್ಮ ಒಳಗೆ ಇರುವ ಶಕ್ತಿಯು ಯಾವುದೇ ಸವಾಲನ್ನು ಎದುರಿಸುವ ಸಾಮರ್ಥ್ಯವನ್ನು ಹೊಂದಿದೆ. ಆದ್ದರಿಂದ ಸದಾ ನಗುನಗುತ್ತಾ ಇರಿ ಮತ್ತು ಮುಂದುವರಿಯುತ್ತಾ ಹೋಗಿರಿ. ದೇವರು ಯಾರನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲು ಬಯಸುತ್ತಾನೋ ಅವರಿಗೆ ಹೆಚ್ಚು ಕಷ್ಟಗಳನ್ನು ನೀಡುತ್ತಾನೆ. ಇದರಿಂದ ಅವರು ಕಷ್ಟಗಳೊಂದಿಗೆ ಹೋರಾಡುತ್ತಾ ತಮ್ಮ ಗುರಿಯನ್ನು ತಲುಪಲು ಸಾಧ್ಯವಾಗುತ್ತದೆ. ಎಂದಿಗೂ ಸೋಲನ್ನು ಒಪ್ಪಿಕೊಳ್ಳಬೇಡಿ. ನಿಮ್ಮಿಂದ ಇದು ಸಾಧ್ಯವಿಲ್ಲ ಎಂದು ಹೇಳಿದವರನ್ನು ನೆನಪಿಸಿಕೊಳ್ಳಿರಿ. ಯಾವುದೇ ಪರಿಸ್ಥಿತಿಯಲ್ಲಿಯೂ ಭಗವಂತನ ಮೇಲಿನ ವಿಶ್ವಾಸವನ್ನು ಕಳೆದುಕೊಳ್ಳಬೇಡಿ. ರಾತ್ರಿಯಲ್ಲಿ ಮರದ ಕೊಂಬೆಗಳ ಮೇಲೆ ಮಲಗಿರುವ ಪಕ್ಷಿಯನ್ನು ಅವನು ಕೆಳಗೆ ಬೀಳಲು ಬಿಡುವುದಿಲ್ಲ. ಹಾಗಾದರೆ ನಿಮ್ಮನ್ನು ಅವನು ಹೇಗೆ ಬೀಳಲು ಬಿಡುತ್ತಾನೆ? ಕೇವಲ ವಿಶ್ವಾಸವನ್ನಿಟ್ಟುಕೊಳ್ಳಿರಿ. ಸರಿಯಾದ ಸಮಯ ಬಂದಾಗ ನಿಮ್ಮ ನಿರೀಕ್ಷೆಗಿಂತ ಹೆಚ್ಚು ನಿಮಗೆ ಸಿಗಲಿದೆ. ನಿಮ್ಮ ಕನಸುಗಳ ಬಗ್ಗೆ ಯಾರಿಗೂ ಆಸಕ್ತಿ ಇಲ್ಲ. ಎಲ್ಲರೂ ತಮ್ಮ ಅದೃಷ್ಟವನ್ನು ಕಟ್ಟಿಕೊಳ್ಳುವಲ್ಲಿ ನಿರತರಾಗಿದ್ದಾರೆ. ಆದ್ದರಿಂದ ಯಾರನ್ನು ನಂಬಿಕೊಂಡು ಸುಮ್ಮನೆ ಕುಳಿತುಕೊಳ್ಳಬೇಡಿ. ಒಂಟಿಯಾಗಿ ನಡೆಯುವ ಧೈರ್ಯವನ್ನು ಇಟ್ಟುಕೊಳ್ಳಿರಿ. ತಾಳ್ಮೆಯಿಂದ ಇರಿ. ನಿರಾಸರಾಗಬೇಡಿ, ಏಕೆಂದರೆ ನಿಮ್ಮ ಬದುಕನ್ನು ಬರೆದವನು ಬ್ರಹ್ಮಾಂಡದ ಅತಿದೊಡ್ಡ ಲೇಖಕನಾಗಿದ್ದಾನೆ. ಜನರು ಏನು ಹೇಳುತ್ತಾರೆ ಎಂದು ನಾವು ಹೆಚ್ಚಾಗಿ ಯೋಚಿಸಿ ಜೀವನವನ್ನು ನಡೆಸುತ್ತೇವೆ. ಆದರೆ ದೇವರು ಏನು ಹೇಳುತ್ತಾನೆ ಎಂಬುದರ ಬಗ್ಗೆ ನೀವು ಎಂದಾದರೂ ಯೋಚಿಸಿದ್ದೀರಾ? ಕೆಲವರ ಎದೆಯಲ್ಲಿ ಹೃದಯದ ಬದಲಾಗಿ ಕ್ಯಾಲ್ಕುಲೇಟರ್ ಇರುತ್ತದೆ. ಅವರು ಕೈಕುಲುಕುವ ಮೊದಲೇ ಇದರಿಂದ ತಮಗೆ ಎಷ್ಟು ಲಾಭವಾಗುತ್ತದೆ ಎಂಬುದರ ಲೆಕ್ಕವನ್ನು ಹಾಕುತ್ತಾರೆ. ನಿಮ್ಮ ಕೆಟ್ಟ ಸಮಯವೇ ನಿಮ್ಮವರು ಯಾರು ಮತ್ತು ಪರಕೀಯರು ಯಾರು ಎಂಬುದನ್ನು ನಿಮಗೆ ತಿಳಿಸುತ್ತದೆ. ಒಳ್ಳೆಯ ಸಮಯದ ಬಗ್ಗೆ ಏನು ಹೇಳುವುದು? ಆ ಸಮಯದಲ್ಲಿ
ಎಲ್ಲರೂ ತಮ್ಮವರೆಂದೇ ಅನಿಸುತ್ತದೆ. ಮಿತ್ರರೇ, ನಾವು ನಿಮ್ಮಲ್ಲಿ ಒಂದು ವಿನಂತಿಯನ್ನು ಮಾಡುತ್ತೇವೆ. ಈ ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೆ ನೋಡಿರಿ ಮತ್ತು ನಿಮಗೆ ನಮ್ಮ ಈ ಪ್ರಯತ್ನ ಇಷ್ಟವಾದಲ್ಲಿ ವಿಡಿಯೋವನ್ನು ಲೈಕ್ ಮಾಡಿ ಕೆಳಗೆ ಕಮೆಂಟ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಿರಿ. ಜೊತೆಗೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಒತ್ತಿರಿ. ಇದರಿಂದ ನಮ್ಮ ಹೊಸ ಪ್ರೇರಣಾದಾಯಕ ವಿಡಿಯೋಗಳು ನಿಮಗೆ ತಪ್ಪದೆ ತಲುಪುತ್ತವೆ. ಮಿತ್ರರೇ, ಶ್ರೀಕೃಷ್ಣನು ಹೇಳುತ್ತಾನೆ, ದುಃಖವು ಜೀವನದ ಅತಿದೊಡ್ಡ ಮಿತ್ರ. ಅದು ನಮ್ಮನ್ನು ದೇವರ ಕಡೆಗೆ ಕೊಂಡೊಯ್ಯುತ್ತದೆ. ನೀವು ಅವರ ಪ್ರಕಾರ ನಡೆಯುವವರಿಗೆ ಮಾತ್ರವೇ ಒಳ್ಳೆಯ ಜನರು ಒಳ್ಳೆಯವರಾಗಿರುತ್ತಾರೆ. ನೀವು ಬೇರೆಯವರಿಗಿಂತ ಉತ್ತಮರು ಎಂದು ಅವರು ಭಾವಿಸುವವರಿಗೆ ಮಾತ್ರವೇ ಅವರು ನಿಮ್ಮ ಜೊತೆಯಲ್ಲಿರುತ್ತಾರೆ. ಯಾವ ಕ್ಷಣವು ನಿಮಗೆ ಎಡವಟ್ಟನ್ನು ನೀಡುತ್ತದೆಯೋ ಅದೇ ಕ್ಷಣವು ನಿಮಗೆ ಬದುಕುವ ಸರಿಯಾದ ಮಾರ್ಗವನ್ನು ಕಲಿಸುತ್ತದೆ. ಕೆಲಸ ಮಾಡುವವರಿಂದ ಮಾತ್ರ ತಪ್ಪುಗಳಾಗುತ್ತವೆ. ಸೋಮಾರಿ ವ್ಯಕ್ತಿಗಳು ಬೇರೆಯವರ ನ್ಯೂನ್ಯತೆಗಳಲ್ಲಿ ತಮ್ಮ ಸಮಯವನ್ನು ಕಳೆಯುತ್ತಾರೆ. ಪ್ರಕೃತಿಯ ನಿಯಮವೇನೆಂದರೆ, ನೀವು ಏನನ್ನು ಹಂಚುತ್ತೀರೋ ಅದೇ ನಿಮಗೆ ಲೆಕ್ಕವಿಲ್ಲದಷ್ಟು ಪ್ರಮಾಣದಲ್ಲಿ ವಾಪಸ್ ಸಿಗುತ್ತದೆ. ಅದು ಗೌರವವಾಗಿರಲಿ, ಸಂಪತ್ತಾಗಿರಲಿ, ದ್ವೇಷವಾಗಿರಲಿ ಅಥವಾ ಪ್ರೀತಿಯೇ ಆಗಿರಲಿ. ದುರ್ಬಲರೊಂದಿಗೆ ಶತ್ರುತ್ವವು ಬಹಳ ಅಪಾಯಕಾರಿ, ಏಕೆಂದರೆ ಅವರು ನೀವು ಊಹಿಸಲೂ ಸಾಧ್ಯವಿಲ್ಲದ ಸಮಯದಲ್ಲಿ ಆಕ್ರಮಣ ಮಾಡುತ್ತಾರೆ. ಇಂದಿನ ನಿಮ್ಮ ಕಷ್ಟವು ನಾಳಿನ ಯಶಸ್ಸಿಗೆ ಬುನಾದಿಯನ್ನು ಹಾಕುತ್ತದೆ. ನಿಮ್ಮ ಸ್ವಂತ ತಿಳುವಳಿಕೆಯೇ ಮುಖ್ಯವಾಗುತ್ತದೆ. ಅರ್ಜುನ ಮತ್ತು ದುರ್ಯೋಧನ್ ಇಬ್ಬರಿಗೂ ಒಬ್ಬರೇ ಗುರುವಿದ್ದರು. ಆದರೆ ಅವರಿಬ್ಬರ ಸಂಸ್ಕಾರ ಮತ್ತು ಯೋಜನಾ ಲಹರಿಗಳು ಸಂಪೂರ್ಣವಾಗಿ ಭಿನ್ನವಾಗಿದ್ದವು. ಸಂಬಂಧವು ಶಿವಪಾರ್ವತಿಯವರಂತೆ ಇರಬೇಕು. ಇಲ್ಲದಿದ್ದರೆ ವಿದಾಯ ಹೇಳುವುದೇ ಉತ್ತಮ. ಪ್ರತಿಯೊಬ್ಬ ಮನುಷ್ಯನ ಸಾಮರ್ಥ್ಯವೂ ವಿಭಿನ್ನವಾಗಿರುತ್ತದೆ. ಹೋಲಿಕೆಯನ್ನು ಮಾಡಬಾರದು. ಒಂದು ದಿನ ನಿಮ್ಮ ಕರ್ಮಗಳು ನಿಮಗೇ ಹಿಂದಿರುಗಿ ಸಿಗುತ್ತವೆ. ಆ ದಿನ ನೀವು ಆಶ್ಚರ್ಯಪಡಬೇಡಿ. ಗೆಲುವು ಖಚಿತವಾದಾಗ ಅರ್ಜುನನಾಗಿರುವುದು ಸುಲಭ. ಆದರೆ ಮರಣವು ಖಚಿತವಾಗಿದ್ದಾಗ ಅಭಿಮನ್ಯು ಆಗಲು ನಿಜವಾದ ಧೈರ್ಯ ಬೇಕಾಗುತ್ತದೆ. ಒಬ್ಬಂಟಿಯಾಗಿರಲು ಹೆದರಬೇಡಿ, ಏಕೆಂದರೆ ಜೀವನದ ಅತ್ಯುನ್ನತ ಮಟ್ಟದಲ್ಲಿ ಮನುಷ್ಯನು ಒಬ್ಬಂಟಿಯಾಗಿಯೇ ಇರುತ್ತಾನೆ. ಸಮಯಕ್ಕೆ ಸರಿಯಾಗಿ ಯಾರೂ ಮೌನವಾಗಿರುವುದಿಲ್ಲವೋ ಅವರು ಮಾನಸಿಕವಾಗಿ ದುರ್ಬಲರಾಗಿರುತ್ತಾರೆ. ಜನರು ನಿಮ್ಮ ಜೀವನದಲ್ಲಿ ನಿಮ್ಮ ನ್ಯೂನ್ಯತೆಗಳನ್ನು ತಿಳಿದುಕೊಳ್ಳಲು ಬರುತ್ತಾರೆ. ನಿಮ್ಮ ರಹಸ್ಯಗಳನ್ನು ಗುಪ್ತವಾಗಿ ಇಡಲು ಕಲಿಯಿರಿ. ದ್ರೌಪದಿಯಂತೆ ಪವಿತ್ರ ಸ್ನೇಹವನ್ನು ಕಾಪಾಡಿಕೊಳ್ಳಿ. ಕೃಷ್ಣನು ಅವಳ ಗೌರವವನ್ನು ಕಾಪಾಡಿದ ರೀತಿಯಲ್ಲಿ ಆ ಪರಮಾತ್ಮನು ನಿಮ್ಮನ್ನು ಸಹ ಎಂದಿಗೂ ನಿರಾಶೆಗೊಳಿಸುವುದಿಲ್ಲ. ಜ್ಞಾನವನ್ನು ಪಡೆದ ನಂತರವೂ ಭಕ್ತಿಯನ್ನು ಮಾಡುವವನು ತನ್ನ ಸ್ಥಿತಿಯಲ್ಲಿ ಸ್ಥಿರವಾಗಿರುತ್ತಾನೆ. ದಾರಿ ತಪ್ಪಿದ ನಂತರವೂ ಗುರಿಯನ್ನು ತಲುಪುವ ಕಲಿಯಿರಿ, ಏಕೆಂದರೆ ಮನೆಯಿಂದ ಹೊರಡದವರು ಮಾತ್ರ ದಾರಿ ತಪ್ಪಿ ಅಲಿಯುತ್ತಾರೆ. ನನಗೆ ಯಾರ ಅಗತ್ಯವೂ ಇಲ್ಲ ಎಂದು ಮನುಷ್ಯನು ಎಂದಿಗೂ ಅಹಂಕಾರ ಪಡಬಾರದು ಮತ್ತು ಎಲ್ಲರಿಗೂ ನನ್ನ ಅವಶ್ಯಕತೆ ಇದೆ ಎಂಬ ತಪ್ಪು ಕಲ್ಪನೆಯೂ ಇರಬಾರದು. ಭವಿಷ್ಯವು ಅಸ್ಪಷ್ಟವಾಗಿದ್ದಾಗ ನಿಮ್ಮ ಗಮನವನ್ನು ವರ್ತಮಾನದ ಮೇಲೆ ಕೇಂದ್ರೀಕರಿಸಿ. ಸಮಯದೊಂದಿಗೆ ನಿಮ್ಮನ್ನು ನೀವು ಬದಲಾಯಿಸಿಕೊಳ್ಳುವುದು ಬುದ್ಧಿವಂತಿಕೆಯಾಗಿದೆ. ನಿಮ್ಮ ರಹಸ್ಯಗಳನ್ನು ನಿಮ್ಮ ಶತ್ರುಗಳಿಂದ ನೀವು ಕಾಪಾಡಿಕೊಳ್ಳಬೇಕಿದ್ದರೆ ನಿಮ್ಮ ಸ್ನೇಹಿತರಿಂದಲೂ ಅವುಗಳನ್ನು ಮುಚ್ಚಿಡುವುದು ಮುಖ್ಯ. ಜೀವನದಲ್ಲಿ ತಪ್ಪು ಕೇವಲ ಒಂದು ಪುಟ ಇದ್ದಂತೆ, ಆದರೆ ಸಂಬಂಧವು ಸಂಪೂರ್ಣ ಪುಸ್ತಕದಂತೆ. ಸಂಬಂಧಗಳನ್ನು ಜತನದಿಂದ ಕಾಪಾಡಿಕೊಳ್ಳಿರಿ. ಒಂದು ತಪ್ಪಿನ ಪುಟಕ್ಕಾಗಿ ಇಡೀ ಪುಸ್ತಕವನ್ನು ಕಳೆದುಕೊಳ್ಳಬೇಡಿ. ಯಾರಾದರೂ ಒಂದೆರಡು ತಪ್ಪುಗಳನ್ನು ಮಾಡಿದ ಮಾತ್ರಕ್ಕೆ ಅವರನ್ನು ಶಾಶ್ವತವಾಗಿ ಕೆಟ್ಟವರು ಎಂದು ಭಾವಿಸುವುದು ಸರಿಯಲ್ಲ. ಸಾಮಾನ್ಯವಾಗಿ ಪರಿಸ್ಥಿತಿಗಳು ಮಾತ್ರ ಕೆಟ್ಟದಾಗಿರುತ್ತವೆ, ಮನುಷ್ಯರಲ್ಲ. ಅದು ಕುಟುಂಬವಾಗಿರಲಿ ಅಥವಾ ಯಾವುದೇ ಸಂಘಟನೆಯಾಗಿರಲಿ, ಅವುಗಳ ಯಶಸ್ಸು ಪರಸ್ಪರ ತಿಳುವಳಿಕೆ, ಶಾಂತಿಯುತ ಸಂವಾದ ಮತ್ತು ಒಬ್ಬರನ್ನೊಬ್ಬರು ಗೌರವಿಸುವುದರ ಮೇಲೆ ಅವಲಂಬಿಸಿರುತ್ತದೆ. ತಾಳ್ಮೆ ಮತ್ತು ತಪಸ್ಸಿನೊಂದಿಗೆ ಕಾರ್ಯವನ್ನು ಮಾಡುವವರು ಮಾತ್ರ ಈ ಜಗತ್ತಿನಲ್ಲಿ ಬೆಳಕನ್ನು ಹರಡಲು ಸಾಧ್ಯವಾಗುತ್ತದೆ. ಸಮಯ ಮತ್ತು ಪರಿಸ್ಥಿತಿಗಳು ಯಾವಾಗ ಬೇಕಾದರೂ ಬದಲಾಗಬಹುದು. ಆದ್ದರಿಂದ ಯಾರನ್ನೂ ಅವಮಾನಿಸಬೇಡಿ ಮತ್ತು ಯಾರನ್ನೂ ಕೀಳಾಗಿ ಕಾಣಬೇಡಿ. ಸಮಯವು ಎಲ್ಲರಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿದೆ ಮತ್ತು ಸೂರ್ಯನು ಹೇಗೆ ನಿಧಾನವಾಗಿ ಎತ್ತರಕ್ಕೆ ಏರುತ್ತಾನೋ ಹಾಗೆಯೇ ಯಾರ ಅಭಿವೃದ್ಧಿಯೂ ಸಮಯದೊಂದಿಗೆ ಆಗುತ್ತದೆ. ಈ ಜಗತ್ತಿನಲ್ಲಿ ಯಾವುದೂ ಶಾಶ್ವತವಾಗಿಲ್ಲ. ಪರಿಸ್ಥಿತಿಗಳು ಎಷ್ಟೇ ಕಷ್ಟಕರವಾಗಿದ್ದರೂ ಸಹ ಅವು ಖಂಡಿತ ಒಂದು ದಿನ ಬದಲಾಗುತ್ತವೆ. ನಿಮ್ಮನ್ನು ಅತಿಯಾದ ಒತ್ತಡಕ್ಕೆ ಒಳಗಾಗುವುದರಿಂದ ತಪ್ಪಿಸಿ ಮತ್ತು ಪ್ರತಿಯೊಂದು ಪರಿಸ್ಥಿತಿಯನ್ನು ಸಹನೆಯಿಂದ ಎದುರಿಸಿ. ದಯೆ ಎಂಬುದು ಕೇವಲ ಒಂದು ಕೆಲಸವಲ್ಲ, ಅದೊಂದು ಜೀವನ ಶೈಲಿ. ನಿಜವಾದ ಸ್ನೇಹಿತ ಯಾರು ಎಂದರೆ ಅವರು ನಿಮ್ಮ ಭೂತಕಾಲವನ್ನು ಅರ್ಥಮಾಡಿಕೊಳ್ಳುತ್ತಾರೆ, ನಿಮ್ಮ ಭವಿಷ್ಯದ ಮೇಲೆ ವಿಶ್ವಾಸವನ್ನು ಇಡುತ್ತಾರೆ ಮತ್ತು ನೀವು ಹೇಗಿದ್ದೀರೋ ಹಾಗೆಯೇ ನಿಮ್ಮನ್ನು ಸ್ವೀಕರಿಸುತ್ತಾರೆ. ಸ್ನೇಹದಲ್ಲಿ ಅಪಾರವಾದ ಶಕ್ತಿ ಇರುತ್ತದೆ. ಸುಧಾಮನ ಬಳಿ ಭೌತಿಕವಾದ ಶಕ್ತಿ ಇರಲಿಲ್ಲ, ಆದರೆ ಅವನ ಪ್ರೀತಿಯು ಶ್ರೀಕೃಷ್ಣನನ್ನು ಅವನ ಪಾದಗಳನ್ನು ತೊಳೆಯಲು ನಿರ್ಬಂಧಿಸಿತು. ನೀವು ಯಾವುದಕ್ಕೆ ಹೆಚ್ಚು ಅಂಟಿಕೊಂಡಿರುತ್ತೀರೋ ಅದನ್ನು ಕಳೆದುಕೊಳ್ಳುತ್ತೀರಿ. ನಿಮ್ಮಿಂದ ಏನನ್ನು ಕಸಿದುಕೊಳ್ಳಲು ಸಾಧ್ಯವೋ ಅದನ್ನು ನಿಮ್ಮದು ಎಂದು ತಿಳಿಯುವುದು ಸರಿಯಲ್ಲ. ಮೋಸ ಮತ್ತು ನೋವನ್ನು ಸಹಿಸಿದ ನಂತರವೂ ಯಾರು ಪ್ರಾಮಾಣಿಕತೆ ಮತ್ತು ನಿಷ್ಠೆಯಿಂದ ಕಾರ್ಯವನ್ನು ಮಾಡುತ್ತಾ ಇರುತ್ತಾರೆಯೋ
ಅವರು ಭಗವಂತನಿಗೆ ಪ್ರಿಯರಾಗುತ್ತಾರೆ ಮತ್ತು ಅವರ ಗೆಲುವು ಖಚಿತವಾಗುತ್ತದೆ. ಕೃಷ್ಣನು ಹೇಳುತ್ತಾನೆ, ಸಂಸ್ಕಾರಗಳು ನಮ್ಮ ಜೀವನದ ಒಂದು ಅನಿವಾರ್ಯವಾದ ಭಾಗ. ಉತ್ತಮ ಸಂಸ್ಕಾರಗಳನ್ನು ಪಾಲಿಸುವ ಮೂಲಕ ನಾವು ನಮ್ಮ ಜೀವನವನ್ನು ಸಾರ್ಥಕಗೊಳಿಸುವುದು ಮಾತ್ರವಲ್ಲದೆ ಸಮಾಜದಲ್ಲಿ ಸಕಾರಾತ್ಮಕ ಬದಲಾವಣೆಯನ್ನು ತರಲು ಸಹ ಕೊಡುಗೆ ನೀಡುತ್ತೇವೆ. ಆದ್ದರಿಂದ ನಾವು ನಮ್ಮ ಸಂಸ್ಕಾರಗಳನ್ನು ಗೌರವಿಸಬೇಕು ಮತ್ತು ಅವುಗಳಿಗೆ ನಮ್ಮ ಜೀವನದಲ್ಲಿ ಮೊದಲ ಆದ್ಯತೆಯನ್ನು ನೀಡಬೇಕು. ಜೀವನದಲ್ಲಿ ಶಿಕ್ಷಣಕ್ಕೆ ಮಹತ್ವವಿದೆ ಎಂದು ಹೇಳಲಾಗುತ್ತದೆ. ಆದರೆ ಶ್ರೀಕೃಷ್ಣನು ಹೇಳುತ್ತಾನೆ, ಶಿಕ್ಷಣಕ್ಕಿಂತಲೂ ನಮ್ಮ ಸಂಸ್ಕಾರಗಳು ಮತ್ತು ಮಾನವೀಯ ಭಾವನೆಗಳು ಹೆಚ್ಚು ಮುಖ್ಯ. ನಾವು ಯಾವಾಗಲೂ ನಮ್ಮ ಸಂಸ್ಕಾರಗಳಿಗೆ ಆದ್ಯತೆಯನ್ನು ನೀಡಬೇಕು. ರೋಹನ ಎನ್ನುವ ಒಬ್ಬ ಕಟ್ಟಿಗೆ ಕಡಿಯುವವನು ಒಂದು ಕಂಪನಿಯಲ್ಲಿ 5 ವರ್ಷಗಳಿಂದ ಕೆಲಸ ಮಾಡುತ್ತಿದ್ದನು. ಆದರೆ ಅವನಿಗೆ ಎಂದಿಗೂ ಬಡ್ತಿ ಸಿಗಲಿಲ್ಲ. ಅದೇ ಕಂಪನಿಯಲ್ಲಿ ಸೋನು ಎನ್ನುವ ಮತ್ತೊಬ್ಬ ಕಟ್ಟಿಗೆ ಕಡಿಯುವವನು ಕೆಲಸಕ್ಕೆ ಸೇರಿಕೊಂಡನು ಮತ್ತು ಅವನಿಗೆ 1 ವರ್ಷದೊಳಗೆ ಬಡ್ತಿ ಸಿಕ್ಕಿತು. ರೋಹನನು ಸೋನುಗೆ 1 ವರ್ಷದಲ್ಲಿ ಬಡ್ತಿ ನೀಡಿದ್ದನ್ನು ವಿರೋಧಿಸಿದನು ಮತ್ತು ಈ ಬಗ್ಗೆ ಮಾತನಾಡಲು ತನ್ನ ಬಾಸ್ ಬಳಿ ಹೋದನು. ಬಾಸ್ ಉತ್ತರಿಸಿದರು, ನೀನು 5 ವರ್ಷಗಳ ಹಿಂದೆ ಎಷ್ಟು ಮರಗಳನ್ನು ಕಡಿಯುತ್ತಿದ್ದೀಯೋ ಈಗಲೂ ಅಷ್ಟೇ ಮರಗಳನ್ನು ಕಡಿಯುತ್ತಿದ್ದೀಯಾ? ನಮ್ಮ ಕಂಪನಿಯಲ್ಲಿ ಫಲಿತಾಂಶವನ್ನು ನೋಡಲಾಗುತ್ತದೆ, ಸಮಯವನ್ನಲ್ಲ. ನೀನು ಹೆಚ್ಚು ಮರಗಳನ್ನು ಕಡಿಯಲು ಪ್ರಾರಂಭಿಸಿದರೆ ನಾವು ನಿನಗೆ ಸಂಬಳ ಹೆಚ್ಚಿಸಲು ಸಂತೋಷಪಡುತ್ತೇವೆ. ರೋಹನನು ಹಿಂದಿರುಗಿದನು. ಆನಂತರ ಅವನು ಹೆಚ್ಚು ಶ್ರಮದಿಂದ ಮತ್ತು ಹೆಚ್ಚು ಸಮಯದವರೆಗೆ ಮರಗಳನ್ನು ಕಡಿಯಲು ಪ್ರಾರಂಭಿಸಿದನು. ಆದರೂ ಅವನು ಹೆಚ್ಚು ಮರಗಳನ್ನು ಕಡಿಯಲು ಸಾಧ್ಯವಾಗಲಿಲ್ಲ. ಅವನು ತನ್ನ ಈ ಸಮಸ್ಯೆಯನ್ನು ಬಾಸ್ಗೆ ತಿಳಿಸಿದನು. ಬಾಸ್ ಅವನಿಗೆ ಸೋನುನೊಂದಿಗೆ ಮಾತನಾಡುವ ಸಲಹೆಯನ್ನು ನೀಡಿದರು ಮತ್ತು ಹೇಳಿದರು, ನನಗೂ ಮತ್ತು ನಿನಗೂ ಗೊತ್ತಿಲ್ಲದ ಏನೋ ಒಂದು ವಿಷಯ ಸೋನುಗೆ ತಿಳಿದಿರಬಹುದು. ರೋಹನನು ಸೋನುನನ್ನು ಕೇಳಿದನು, ನೀನು ಹೆಚ್ಚು ಮರಗಳನ್ನು ಹೇಗೆ ಕಡಿಯುತ್ತೀಯಾ? ಸೋನು ಉತ್ತರಿಸಿದನು, ನಾನು ಪ್ರತಿ ಮರವನ್ನು ಕಡಿದ ನಂತರ 2 ನಿಮಿಷಗಳ ಕಾಲ ಕೆಲಸವನ್ನು ನಿಲ್ಲಿಸುತ್ತೇನೆ ಮತ್ತು ನನ್ನ ಕೊಡಲಿಗೆ ಮತ್ತೆ ಹರಿತ ನೀಡುತ್ತೇನೆ. ಮಿತ್ರರೇ, ನೀವು ನಿಮ್ಮ ಕೊಡಲಿಯ ಹರಿತವನ್ನು ಕೊನೆಯದಾಗಿ ಯಾವಾಗ ತೀಕ್ಷ್ಣಗೊಳಿಸಿದ್ದೀರಿ? ನಮ್ಮ ಹಿಂದಿನ ಶಿಕ್ಷಣ ಮತ್ತು ನಮ್ಮ ಹಿಂದಿನ ವೈಭವಕ್ಕೆ ಹೆಚ್ಚು ಮಹತ್ವವಿರುವುದಿಲ್ಲ. ನಾವು ನಮ್ಮ ಕೊಡಲಿಯ ಹರಿತವನ್ನು ನಿರಂತರವಾಗಿ ತೀಕ್ಷ್ಣಗೊಳಿಸುವ ಅವಶ್ಯಕತೆ ಇರುತ್ತದೆ. ನಮ್ಮ ದೇಹಕ್ಕೆ ಪ್ರತಿದಿನ ಒಳ್ಳೆಯ ಆಹಾರದ ಅವಶ್ಯಕತೆ ಇರುವ ಹಾಗೆಯೇ ನಮ್ಮ ಮನಸ್ಸಿಗೂ ಪ್ರತಿದಿನ ಒಳ್ಳೆಯ ಆಲೋಚನೆಗಳ ಅವಶ್ಯಕತೆ ಇರುತ್ತದೆ. ನಾವು ಜೀವನದಲ್ಲಿ ಯಶಸ್ವಿಯಾಗಬೇಕಿದ್ದರೆ ನಾವು ನಿರಂತರವಾಗಿ ಹೊಸ ವಿಷಯಗಳನ್ನು ಕಲಿಯಲು ಮತ್ತು ಹೊಸ ಶಿಕ್ಷಣಗಳನ್ನು ಗ್ರಹಿಸಲು ಸಿದ್ಧರಾಗಿರಬೇಕು. ಸವಾಲುಗಳು ಎಲ್ಲಿಂದ ಬೇಕಾದರೂ ಬರಬಹುದು ಮತ್ತು ಅವಕಾಶಗಳು ಯಾವಾಗ ಬೇಕಾದರೂ ಬರಬಹುದು. ಆದ್ದರಿಂದ ಪ್ರತಿಕ್ಷಣವೂ ಸಿದ್ಧರಾಗಿರಿ. ಗುರುಗಳಿಂದ ಜ್ಞಾನವನ್ನು, ತಂದೆಯಿಂದ ಹೋರಾಟವನ್ನು ಮತ್ತು ತಾಯಿಯಿಂದ ಸಂಸ್ಕಾರಗಳನ್ನು ತೆಗೆದುಕೊಳ್ಳಿರಿ. ನೀವು ಒಬ್ಬಂಟಿಯಾಗಿದ್ದಾಗ ನಿಮ್ಮ ಆಲೋಚನೆಗಳ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಿರಿ ಮತ್ತು ಎಲ್ಲರ ಜತೆಗಿದ್ದಾಗ ನಿಮ್ಮ ನಾಲಿಗೆಯ ಮೇಲೆ ನಿಯಂತ್ರಣವನ್ನು ಇಟ್ಟುಕೊಳ್ಳಿರಿ. ತಾಳ್ಮೆ ಮತ್ತು ತಪಸ್ಸೆ ಈ ಜಗತ್ತನ್ನು ಬೆಳಗಿಸುತ್ತದೆ. ಅನುಮಾನಕ್ಕೆ ಯಾವುದೇ ಚಿಕಿತ್ಸೆ ಇಲ್ಲ. ಪಾತ್ರಕ್ಕೆ ಯಾವುದೇ ಪ್ರಮಾಣಪತ್ರ ಬೇಕಾಗಿಲ್ಲ. ಮೌನಕ್ಕಿಂತ ಉತ್ತಮವಾದ ಸಾಧನ ಬೇರಿಲ್ಲ ಮತ್ತು ಮಾತಿನಷ್ಟು ತೀಕ್ಷ್ಣವಾದ ಬಾಣ ಇನ್ನೊಂದಿಲ್ಲ. ಪ್ರಕೃತಿಯ ನಿಯಮಗಳನ್ನು ಅರ್ಥಮಾಡಿಕೊಳ್ಳಿರಿ, ನಿಮ್ಮ ಉದ್ದೇಶವನ್ನು ನೆನಪಿಟ್ಟುಕೊಳ್ಳಿರಿ ಮತ್ತು ನಿಮ್ಮ ಆತ್ಮವಿಶ್ವಾಸವನ್ನು ಕಾಪಾಡಿಕೊಳ್ಳಿರಿ. ನಿಮ್ಮ ಪ್ರತಿಯೊಬ್ಬ ಆಪ್ತರಿಗೆ ನಿಮ್ಮ ರಹಸ್ಯವನ್ನು ಹೇಳಬೇಡಿ, ಏಕೆಂದರೆ ಇಂದು ನಿಮ್ಮ ಜೊತೆಯಲ್ಲಿ ಇರುವವರು ನಾಳೆ ನಿಮ್ಮ ವಿರುದ್ಧವೂ ಆಗಬಹುದು. ತಮ್ಮ ಪಾಪಗಳ ಫಲದಿಂದ ಗಂಗಾಪುತ್ರ ಭೀಷ್ಮ ಸಹ ತಪ್ಪಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ ಮತ್ತು ಕೇವಲ ಗಂಗೆಯಲ್ಲಿ ಸ್ನಾನ ಮಾಡಿದರೆ ನಿಮ್ಮ ಪಾಪಗಳು ತೊಳೆದು ಹೋಗುತ್ತವೆ ಎಂದು ನೀವು ಯೋಚಿಸುತ್ತೀರಾ? ಕಹಿ ಸತ್ಯವನ್ನು ಹೇಳುವವನೇ ನಿಜವಾದ ಸ್ನೇಹಿತ, ಆದರೆ ಸಿಹಿ ಮಾತನಾಡುವವರು ಹೆಚ್ಚಾಗಿ ಹೊಗಳುಭಟ್ಟವಾಗಿರುತ್ತಾರೆ. ಇತಿಹಾಸವು ಈ ವಿಷಯಕ್ಕೆ ಸಾಕ್ಷಿಯಾಗಿದೆ. ಉಪ್ಪಿನಲ್ಲಿ ಎಂದಿಗೂ ಹುಳಗಳು ಬೀಳುವುದಿಲ್ಲ, ಆದರೆ ಸಿಹಿ ತಿನಿಸುಗಳಲ್ಲಿ ಹೆಚ್ಚಾಗಿ ಹುಳಗಳು ಕಾಣಿಸಿಕೊಳ್ಳುತ್ತವೆ. ನಿಮ್ಮ ಭಾವನೆಗಳನ್ನು ಅರ್ಥಮಾಡಿಕೊಂಡ ನಂತರವೂ ನಿಮಗೆ ನೋವನ್ನು ನೀಡುವವನು ನಿಮ್ಮವನಾಗಲು ಸಾಧ್ಯವಿಲ್ಲ. ನೀವು ಪದೇ ಪದೇ ವಿಫಲರಾಗುತ್ತಿದ್ರೆ ನಿಮ್ಮ ಮನಸ್ಸು ಸಹ ಆ ವೈಫಲ್ಯವನ್ನು ಒಪ್ಪಿಕೊಳ್ಳುತ್ತದೆ. ಆದ್ದರಿಂದ ನಿಮ್ಮ ದೊಡ್ಡ ಗುರಿಗಳನ್ನು ಸಣ್ಣ ಸಣ್ಣ ಗುರಿಗಳಾಗಿ ವಿಂಗಡಿಸಿ ಮತ್ತು ಅವುಗಳನ್ನು ಪೂರೈಸುತ್ತಾ ನಿಧಾನವಾಗಿ ನಿಮ್ಮ ಮುಖ್ಯ ಗುರಿಯನ್ನು ತಲುಪಿ. ಹೋರಾಟವು ಎಲ್ಲರ ಜೀವನದಲ್ಲಿಯೂ ಇದೆ. ಕೆಲವರು ಅದರಿಂದ ಮಿಂಚಿದರು, ಇನ್ನು ಕೆಲವರು ಚದುರಿ ಹೋದರು. ಯಾರಾದರೂ ಬದಲಾದರೆ ದುಃಖಪಡಬೇಡಿ, ಏಕೆಂದರೆ ಬದಲಾವಣೆ ಎಂಬುದು ಪ್ರಕೃತಿಯ ನಿಯಮ. ಜೀವನದಲ್ಲಿ ಏನು ಅರ್ಥವಾಗದಿದ್ದರೆ ಎಲ್ಲವನ್ನೂ ಪರಮಾತ್ಮನ ಮೇಲೆ ಬಿಟ್ಟುಬಿಡಿ. ಪರಮಾತ್ಮನಿಂದ ಏನನ್ನೂ ಕೇಳಬೇಡಿ, ಏಕೆಂದರೆ ನಿಮಗೆ ಏನು ಕೊಡಬೇಕು ಎಂದು ಅವನಿಗೆ ಚೆನ್ನಾಗಿ ತಿಳಿದಿದೆ. ಪರಮಾತ್ಮನು ಸಂತೋಷವಾಗಿದ್ದರೆ ನಿಮಗೆ ಕಿರೀಟ ಧಾರಣೆ ಮಾಡುತ್ತಾನೆ. ಒಂದು ವೇಳೆ ಅವನು ಮುನಿಸಿಕೊಂಡರೆ ಬೀದಿ ಬೀದಿ ಅಲೆಯುವಂತೆ ಮಾಡುತ್ತಾನೆ. ನಾವು ಹೆಚ್ಚಾಗಿ ಇತರರ ಯಶಸ್ಸನ್ನು ನೋಡಿ ಅವರಂತೆ ಆಗಲು ಬಯಸುತ್ತೇವೆ, ಆದರೆ ಭಗವಂತನು ನಿಮ್ಮನ್ನು ಎಲ್ಲರಿಗಿಂತ ವಿಭಿನ್ನವಾಗಿ ಸೃಷ್ಟಿಸಿದ್ದಾನೆ ಎಂಬುದನ್ನು ಯಾವಾಗಲೂ ನೆನಪಿಡಿ. ಆದ್ದರಿಂದ ಇತರರಂತೆ ಆಗುವ ಪ್ರಯತ್ನದಲ್ಲಿ ನಿಮ್ಮ ವಿಶಿಷ್ಟ ಗುರುತನ್ನು ಕಳೆದುಕೊಳ್ಳಬೇಡಿ. ನಿಮ್ಮ ವಿಶಿಷ್ಟತೆಗಳು ಮತ್ತು ಸಾಮರ್ಥ್ಯಗಳನ್ನು ನೀವು ಗುರುತಿಸಿ ಅದಕ್ಕನುಸಾರವಾಗಿ
ಕಾರ್ಯವನ್ನು ಮಾಡಬೇಕು. ಹಮ್ಮಿಂಗ್ ಬರ್ಡ್ ಎಂಬ ಅತಿಸಣ್ಣ ಪಕ್ಷಿ, ಅದರ ತೂಕ ಕೇವಲ 1 ತೋಲದ 10ನೇ ಭಾಗಕ್ಕೆ ಸಮನಾಗಿದೆ. ತೂಕ ತುಂಬಾ ಕಡಿಮೆ ಇರುವುದರಿಂದ ಅದು ಬಹಳ ಕಷ್ಟದ ಕಲಾಬಾಜಿಗಳನ್ನು ಸಹ ಮಾಡಬಲ್ಲದು. ಅದು ತನ್ನ ರೆಕ್ಕೆಗಳನ್ನು ಕೇವಲ 1 ಸೆಕೆಂಡಿನಲ್ಲಿ 75 ಬಾರಿ ಬಡಿಯುತ್ತದೆ. ತನ್ನ ಈ ವೈಶಿಷ್ಟ್ಯದಿಂದಾಗಿ ಹಮ್ಮಿಂಗ್ ಬರ್ಡ್ ಹಾರುವಾಗ ಹಲವು ರೀತಿಯ ಹೂವುಗಳ ಮಕರಂದವನ್ನು ಹೀರುತ್ತದೆ. ಆದರೆ ಅದು ಗಾಳಿಯಲ್ಲಿ ಎತ್ತರಕ್ಕೆ ಹಾರಲು ಅಥವಾ ಜಿಗಿಯಲು ಸಾಧ್ಯವಿಲ್ಲ. ಇನ್ನೊಂದೆಡೆ ಚತುರ್ಮುರ್ಗ ಆಸ್ಟ್ರಿಚ್ ದ ತೂಕ ಸುಮಾರು 300 ಪೌಂಡುಗಳು. ಇದು ಪ್ರಪಂಚದ ಅತಿ ದೊಡ್ಡ ಪಕ್ಷಿಯಾಗಿದೆ. ಆದರೂ ಅದು ಹಾರಲು ಸಾಧ್ಯವಿಲ್ಲ. ಆದರೆ ಅದರ ಕಾಲುಗಳು ಎಷ್ಟು ಬಲವಾಗಿವೆ ಎಂದರೆ ಅದು ಗಂಟೆಗೆ ಸುಮಾರು 50 ಮೈಲುಗಳ ವೇಗದಲ್ಲಿ ಓಡಬಲ್ಲದು ಮತ್ತು 12ರಿಂದ 15 ಅಡಿಗಳಷ್ಟು ಉದ್ದನೆಯ ಹೆಜ್ಜೆಗಳನ್ನು ಇಡಬಲ್ಲದು. ಆದ್ದರಿಂದ ಆ ಪುಟ್ಟ ಹಮ್ಮಿಂಗ್ ಬರ್ಡ್ ಏನು ಮಾಡಬಲ್ಲದು ಅದನ್ನು ಆ ದೊಡ್ಡ ಚತುರ್ಮುರ್ಗ ಮಾಡಲು ಸಾಧ್ಯವಿಲ್ಲ. ಅದೇ ರೀತಿ ಚತುರ್ಮುರ್ಗ ಏನು ಮಾಡಬಲ್ಲದು ಅದನ್ನು ಆ ಚಿಕ್ಕ ಹಮ್ಮಿಂಗ್ ಬರ್ಡ್ ಮಾಡಲು ಸಾಧ್ಯವಿಲ್ಲ. ಈ ರೀತಿಯಾಗಿ ನಾವೆಲ್ಲ ಮನುಷ್ಯರ ವೈಶಿಷ್ಟ್ಯಗಳು ವಿಭಿನ್ನವಾಗಿರುತ್ತವೆ. ನಮ್ಮೆಲ್ಲರಲ್ಲೂ ವಿಭಿನ್ನವಾದ ಗುಣಗಳು, ವಿಭಿನ್ನವಾದ ಶಕ್ತಿಗಳು ಮತ್ತು ವಿಭಿನ್ನವಾದ ದೌರ್ಬಲ್ಯಗಳು ಇರುತ್ತವೆ. ನಾವು ಅವುಗಳ ಪ್ರಕಾರವೇ ಕಾರ್ಯವನ್ನು ಮಾಡಬೇಕು. ಯಾರು ತಮ್ಮ ಸಾಮರ್ಥ್ಯವನ್ನು ಅರಿತುಕೊಂಡು ಅದಕ್ಕನುಗುಣವಾಗಿ ಕೆಲಸವನ್ನು ಮಾಡುತ್ತಾರೆಯೋ ಯಶಸ್ಸು ಖಂಡಿತ ಅವರ ಹೆಜ್ಜೆಗಳನ್ನು ಚುಂಬಿಸುತ್ತದೆ. ಮನೆ ಎಷ್ಟು ದೊಡ್ಡದು ಎಂಬುದು ಮುಖ್ಯವಲ್ಲ, ಮನೆ ಎಷ್ಟು ಸಂತೋಷದಿಂದ ಕೂಡಿದೆ ಎಂಬುದು ಮುಖ್ಯವಾಗುತ್ತದೆ. ಪ್ರತಿಯೊಂದು ದಾರಿಯಲ್ಲಿ ಕೆಲವು ತೊಂದರೆಗಳು ಇರುವ ಹಾಗೆಯೇ ಪ್ರತಿಯೊಂದು ಸಮಸ್ಯೆಗೂ ಯಾವುದಾದರೂ ಒಂದು ಪರಿಹಾರವೂ ಖಂಡಿತ ಇರುತ್ತದೆ. ಜಗತ್ತು ನಿಮ್ಮನ್ನು ವಿರೋಧಿಸಿದರೆ ನೀವು ಹೆದರಬೇಡಿ, ಏಕೆಂದರೆ ಯಾವ ಮರದಲ್ಲಿ ಹಣ್ಣುಗಳು ಇರುತ್ತವೆಯೋ ಜನರು ಅದಕ್ಕೆ ಕಲ್ಲುಗಳನ್ನು ಹೊಡೆಯುತ್ತಾರೆ. ಯಶಸ್ವಿಯಾಗಲು ಅನೇಕ ಬಾರಿ ನಮ್ಮಲ್ಲಿ ಏನಿದೆಯೋ ಅದರಿಂದಲೇ ನಾವು ಆರಂಭಿಸಬೇಕಾಗುತ್ತದೆ. ನಿಮ್ಮ ತಯಾರಿಯು ಸಂಪೂರ್ಣವಾಗದಿದ್ದರೂ ಸಹ, ಏಕೆಂದರೆ ಕಾಯುವುದಕ್ಕಿಂತ ಆರಂಭಿಸುವುದು ಹೆಚ್ಚು ಉತ್ತಮ. ಪ್ರತಿಯೊಬ್ಬರ ಬಳಿಯೂ ಮೆದುಳು ಇರುತ್ತದೆ. ಜಾಣ್ಮೆಯನ್ನು ಮಾಡುವುದೇ ಅಥವಾ ಪ್ರಾಮಾಣಿಕತೆಯನ್ನು ತೋರಿಸುವುದೇ ಎಂಬುದು ಕೇವಲ ಸಂಸ್ಕಾರಗಳ ಮೇಲೆ ಅವಲಂಬಿಸಿರುತ್ತದೆ. ಸಿಮೆಂಟ್ನಿಂದಲೂ ಒಂದು ಪಾಠ ಸಿಗುತ್ತದೆ. ಸಂಬಂಧಗಳನ್ನು ಜೋಡಿಸಲು ಮೃದುವಾಗಿರುವುದು ಮುಖ್ಯ ಮತ್ತು ಜೋಡಿಸಿದ ಸಂಬಂಧಗಳನ್ನು ಉಳಿಸಿಕೊಳ್ಳಲು ದೃಢವಾಗಿರುವುದು ಅಗತ್ಯ. ಯಾವ ಮನೆಗಳಲ್ಲಿ ಮಹಿಳೆಯರು ತಮ್ಮ ತಾಯಿಯ ಮನೆಯಿಂದ ಬಂದ ರಿಮೋಟ್ನಿಂದ ನಡೆಯುತ್ತಾರೋ ಆ ಮನೆಗಳು ಹೆಚ್ಚಾಗಿ ನಾಶವಾಗುತ್ತವೆ. ವಯಸ್ಸಾದ ಕಾಲವು ತಂದೆ ತಾಯಿಯನ್ನು ಅಷ್ಟು ದುರ್ಬಲಗೊಳಿಸುವುದಿಲ್ಲ. ಮಕ್ಕಳ ನಡತೆಯು ಅವರನ್ನು ಹೆಚ್ಚು ದುರ್ಬಲಗೊಳಿಸುತ್ತದೆ. ಜಗತ್ತಿನಲ್ಲಿ ಕೇವಲ 2 ಜಾತಿಗಳು, ಸ್ತ್ರೀ ಮತ್ತು ಪುರುಷ. ಧರ್ಮ ಕೇವಲ ಒಂದೇ, ಅದು ಮನುಷ್ಯತ್ವ. ಉಳಿದುದೆಲ್ಲ ಕೇವಲ ಬೂಟಾಟಿಕೆ ಮತ್ತು ವ್ಯಾಪಾರ. ನೀವು ಯಾರ ಸ್ವಭಾವವನ್ನು ಬದಲಾಯಿಸಲು ಸಾಧ್ಯವಿಲ್ಲ. ಈರುಳ್ಳಿಯನ್ನು ನೀವು ಪ್ರೀತಿಯಿಂದ ಕತ್ತರಿಸಿದರೂ ಸಹ ಅದು ಕಣ್ಣೀರು ಬರಿಸುತ್ತದೆ. ಮುಳ್ಳುಗಳ ಮೇಲೆ ಹೇಗೆ ದೂಷಿಸುವುದು? ನಾವು ಹೆಜ್ಜೆ ಇಟ್ಟವು, ಅವುಗಳು ತಮ್ಮ ಸ್ಥಾನದಲ್ಲಿಯೇ ಇದ್ದವು. ಒಬ್ಬ ಯಶಸ್ವಿ ಮನುಷ್ಯನ ಹಿಂದೆ ಯಾವುದೇ ಹುಡುಗಿಯ ಕೈಯಿರುವುದಿಲ್ಲ, ಆದರೆ ತಂದೆಯ ಬೆಲ್ಟ್ ಮತ್ತು ತಾಯಿಯ ಪೊರಕೆ ಇರುತ್ತದೆ. ದುಡಿಯುವವನಿಗೆ ಗೊತ್ತು ಹಣವನ್ನು ಹೇಗೆ ಗಳಿಸಬೇಕು ಎಂದು. ಸುಮ್ಮನೆ ಕುಳಿತು ತಿನ್ನುವ ಜನರು ಅದನ್ನು ಕೈಯ ಕೊಳೆ ಎಂದು ಹೇಳುತ್ತಾರೆ. ಮುಖಗಳೂ ಸಹ ಕೆಲವೊಮ್ಮೆ ಸುಳ್ಳು ಹೇಳುತ್ತವೆ, ಆದರೆ ಮನುಷ್ಯನ ನಿಜವಾದ ಸ್ವರೂಪವನ್ನು ಕಾಲವು ತೋರಿಸುತ್ತದೆ. ಮನುಷ್ಯನ ನಾಲಿಗೆಯು ಅವನ ಮನಸ್ಸಿನ ಬೀಗ. ಬೀಗ ತೆರೆದ ತಕ್ಷಣವೇ ಮನಸ್ಸಿನ ರಹಸ್ಯಗಳು ತಾವಾಗಿಯೇ ಹೊರಬರುತ್ತವೆ. ಒಂದು ವಿಷಯವನ್ನು ನೀವು ರಹಸ್ಯವಾಗಿ ಇಡಬೇಕಿದ್ದರೆ ಅದನ್ನು ನಿಮ್ಮ ಹೃದಯದಲ್ಲಿ ಹತ್ತಿಕ್ಕಲು ಕಲಿಯಿರಿ. ನೀವೇ ಅದನ್ನು ಹತ್ತಿಕ್ಕಲು ಸಾಧ್ಯವಾಗದಿದ್ದಾಗ ನೀವು ಯಾರಿಗೆ ಹೇಳುತ್ತಿದ್ದೀರೋ ಅವರು ಅದನ್ನು ಹೇಗೆ ತಾನೇ ಹತ್ತಿಕ್ಕಬಲ್ಲರು? ಯಾರೋ ಒಬ್ಬರು ಹೇಳಿದ ಮಾತ್ರಕ್ಕೆ ಎಲ್ಲವೂ ಒಳ್ಳೆಯದೋ ಅಥವಾ ಕೆಟ್ಟದಾಗಲು ಶುರುವಾದರೆ ಈ ಸಂಸಾರವು ಸ್ವರ್ಗವಾಗುತ್ತಿತ್ತು ಅಥವಾ ಸಂಪೂರ್ಣವಾಗಿ ನರಕವಾಗುತ್ತಿತ್ತು. ಆದ್ದರಿಂದ ಯಾರು ಏನು ಹೇಳುತ್ತಾರೆ ಎಂಬುದರ ಬಗ್ಗೆ ಗಮನ ಕೊಡಬೇಡಿ. ಕೇವಲ ಯಾವುದು ಒಳ್ಳೆಯದೋ ಮತ್ತು ಸತ್ಯವೋ ಅದನ್ನು ಮಾಡಿರಿ. ಮನುಷ್ಯನು ತಾನು ತಿನ್ನುವ ವಿಷಯಗಳಿಂದ ಕಡಿಮೆ ರೋಗಿಯಾಗುತ್ತಾನೆ, ಆದರೆ ಒಳಗಿಂದೊಳಗೆ ಅವನನ್ನು ತಿನ್ನುತ್ತಿರುವ ವಿಷಯಗಳಿಂದಲೇ ಅವನು ಹೆಚ್ಚು ರೋಗಿಯಾಗುತ್ತಾನೆ. ಯಾರಿಂದ ನೀವು ದೂರವಿರಬೇಕು ಎಂದರೆ ಅವರು ನಿಮ್ಮನ್ನು ತಮ್ಮ ಹೃದಯದಲ್ಲಿ ಇಡದೆ ತಮ್ಮ ಮೆದುಳಿನಲ್ಲಿ ಇಟ್ಟುಕೊಂಡಿರುತ್ತಾರೋ. ನಾನು ನನ್ನ ಜೀವನದಲ್ಲಿ ಎಲ್ಲಾ ರೀತಿಯ ಜನರನ್ನು ನೋಡಿದ್ದೇನೆ. ಸಹಾಯವನ್ನು ಪಡೆದು ಧನ್ಯವಾದ ಹೇಳುವವರನ್ನೂ ನೋಡಿದ್ದೇನೆ ಮತ್ತು ಸಹಾಯವನ್ನು ಪಡೆದು ಮೂರ್ಖರೆಂದು ಹೇಳುವವರನ್ನೂ ನೋಡಿದ್ದೇನೆ. ನಿಮ್ಮ ಕಷ್ಟದಲ್ಲಿ ನಿಮ್ಮನ್ನು ನೋಡಿ ಯಾರು ಅಳುತ್ತಾರೆಯೋ ಅವರು ನಿಮಗೆ ಎಂದಿಗೂ ನೋವನ್ನು ನೀಡಲು ಸಾಧ್ಯವಿಲ್ಲ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿರಿ, ಯಾರು ನಿಮ್ಮ ಬಗ್ಗೆ ಇನ್ನೊಬ್ಬರಿಗೆ ಹೇಳುತ್ತಾರೆಯೋ ಅವರು ಖಂಡಿತ ನಿಮ್ಮ ಮಾತುಗಳನ್ನು ಇನ್ನೊಬ್ಬರಿಗೆ ಹೇಳುತ್ತಾರೆ. ಪ್ರೀತಿ ಮತ್ತು ಸಾವಿನಲ್ಲಿ ಕೇವಲ ಒಂದು ಸಾಮ್ಯತೆ ಇದೆ. ಅವು ವಯಸ್ಸನ್ನು, ಸಮಯವನ್ನು ಮತ್ತು ಸ್ಥಳವನ್ನು ನೋಡುವುದಿಲ್ಲ. ಸಂಬಂಧಗಳು ಹೆಚ್ಚು ದೂರದವರೆಗೆ ಮುಂದುವರಿಯಬೇಕಿದ್ದರೆ ಅವುಗಳಲ್ಲಿ ವಿಶ್ವಾಸವಿರುವುದು ಬಹಳ ಮುಖ್ಯ. ವಿಶ್ವಾಸವಿಲ್ಲದೆ ಯಾವುದೇ ಸಂಬಂಧವೂ ಉಳಿಯಲು ಸಾಧ್ಯವಿಲ್ಲ. ನೀವು ಎಷ್ಟು ಸರಿಯಾದ ಕೆಲಸಗಳನ್ನು ಮಾಡಿದ್ದೀರಿ ಎಂಬುದನ್ನು ಯಾರೂ ನೆನಪಿಡುವುದಿಲ್ಲ, ಆದರೆ ನಿಮ್ಮ ಒಂದು ತಪ್ಪನ್ನು ಜನರು ಪದೇ ಪದೇ ನೆನಪಿಸಿಕೊಳ್ಳುತ್ತಾರೆ. ಹಣದ ಜೊತೆಗೆ ಆಶೀರ್ವಾದಗಳನ್ನು ಸಹ ಗಳಿಸಿರಿ, ಏಕೆಂದರೆ ಆಶೀರ್ವಾದಗಳು ಅಲ್ಲಿ ಕೆಲಸಕ್ಕೆ ಬರುತ್ತವೆ, ಅಲ್ಲಿ ಹಣವೂ ಕೆಲಸಕ್ಕೆ ಬರುವುದಿಲ್ಲ. ಯಾರಾದರೂ ನಿಮ್ಮ ಮೇಲೆ ಕೋಪಗೊಂಡಿದ್ದರೆ ಮತ್ತು ನೀವು ಅವರನ್ನು ಸಮಾಧಾನಪಡಿಸುತ್ತೀರಿ ಎಂಬ ಅಹಂಕಾರ ಅವರಿಗಿದ್ದರೆ
ಅವರ ಆ ಅಹಂಕಾರವನ್ನು ಎಂದಿಗೂ ಮುರಿಯಲು ಹೋಗಬೇಡಿ. ಜನರು ಕೇಳಿದರು, ನೀವು ಇಷ್ಟು ಸಂತೋಷವಾಗಿ ಹೇಗಿರುತ್ತೀರಿ? ನಾವು ಹೇಳಿದೆವು, ನಾವು ಯಾರ ಸಂತೋಷವನ್ನು ನೋಡಿ ಅಸೂಯೆ ಪಡುವುದಿಲ್ಲ ಮತ್ತು ನಮ್ಮ ದುಃಖವನ್ನು ಯಾರಿಗೂ ಹೇಳುವುದಿಲ್ಲ. ಇಲಿಯು ಬೋನಿನಲ್ಲಿ ಸಿಕ್ಕಿಬೀಳುತ್ತದೆ, ಏಕೆಂದರೆ ಬೋನಿನಲ್ಲಿ ಇಟ್ಟಿರುವ ಆಹಾರವು ಅದಕ್ಕೆ ಉಚಿತವಾಗಿ ಏಕೆ ಸಿಗುತ್ತಿದೆ ಎಂಬುದನ್ನು ಅದು ಅರ್ಥ ಮಾಡಿಕೊಳ್ಳುವುದಿಲ್ಲ. ಈ ಜಗತ್ತಿನಲ್ಲಿ ಎಲ್ಲರೂ ಒಂದೇ ನೀತಿಯಾಗಿಲ್ಲ. ಆದ್ದರಿಂದ ಯಾರು ನಿಮ್ಮ ಜೊತೆಯನ್ನು ಕೊಟ್ಟರೋ ನೀವು ಅವರ ಜೊತೆಯನ್ನು ನೀಡಿ, ಮತ್ತು ಯಾರು ನಿಮ್ಮನ್ನು ತ್ಯಜಿಸಿದರೋ ನೀವೂ ಸಹ ಅವರನ್ನು ತ್ಯಜಿಸಿಬಿಡಿ. ನಿಮ್ಮ ಸ್ವಂತ ಆಸಕ್ತಿಗಳಿಗಿಂತ ನಿಮ್ಮ ಕುಟುಂಬದ ಬಗ್ಗೆ ಹೆಚ್ಚು ಚಿಂತೆ ಮಾಡುತ್ತಿದ್ದರೆ ನೀವು ಜೀವನವನ್ನು ಅರ್ಥ ಮಾಡಿಕೊಂಡಿದ್ದೀರಿ ಎಂದು ತಿಳಿಯಿರಿ. ಯಾರೊಂದಿಗಾದರೂ ಕೆಟ್ಟದ್ದನ್ನು ಮಾಡುವುದು ಒಂದು ಸಾಲ, ಅದನ್ನು ಪರಮಾತ್ಮನು ನಿಮಗೆ ಬಡ್ಡಿಯ ಸಮೇತ 2 ಪಟ್ಟು ಮಾಡಿ ಹಿಂತಿರುಗಿಸುತ್ತಾನೆ. ನಾವು ಬದಲಾಗಿದ್ದೇವೆ ಎಂದು ಜನರಿಗೆ ಕಾಣಿಸುತ್ತಿದೆ, ಆದರೆ ಅವರ ಯಾವ ಮಾತುಗಳು ನಮ್ಮನ್ನು ಬದಲಾಯಿಸಿವೆ ಎಂದು ಅವರಿಗೆ ಕಾಣಿಸುವುದಿಲ್ಲ. ಸತ್ಯ ಮತ್ತು ಸುಳ್ಳನ್ನು ಪರೀಕ್ಷಿಸುವ ಅನುಭವವನ್ನು ಇಟ್ಟುಕೊಳ್ಳಿರಿ. ಕಿವಿಯಲ್ಲಿ ವಿಷವನ್ನು ತುಂಬಿಸುವುದು ಈ ಜಗತ್ತಿನ ಕೆಲಸ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸುವ ಹದ್ದು ಮೀರಿ ಹೋದರೆ ನೀವು ಅವರಿಗೆ ಅಪರಿಚಿತರಾಗುವುದೇ ಉತ್ತಮ. ಯಾವ ಮನುಷ್ಯನಿಗೆ ಸತ್ಯ ಹೇಳುವ ಅಭ್ಯಾಸವಿರುತ್ತದೆಯೋ ಜನರು ಹೆಚ್ಚಾಗಿ ಅವನನ್ನೇ ತಪ್ಪಿತಸ್ಥ ಎಂದು ಭಾವಿಸುತ್ತಾರೆ. ವ್ಯಕ್ತಿತ್ವವು ಕೇವಲ ಬಟ್ಟೆಗಳಾಗಿದ್ದರೆ ಜನರು ಕೇವಲ ಲೈಕ್ ಮಾಡುತ್ತಾರೆ. ಆಲೋಚನೆಗಳಾಗಿದ್ದರೆ ನಿಮ್ಮನ್ನು ಅನುಸರಿಸುತ್ತಾರೆ. ನೀವು ಬಾಯಾರಿದಾಗ ಮಾತ್ರವೇ ನೀರಿನ ರುಚಿಯನ್ನು ಅನುಭವಿಸಲಾಗುತ್ತದೆ. ಅದೇ ರೀತಿ ಒಬ್ಬ ನಿಜವಾದ ಮನುಷ್ಯನ ಪ್ರೀತಿ ಮತ್ತು ಮಹತ್ವವನ್ನು ನಾವು ಒಂಟಿಯಾದಾಗ ಮಾತ್ರ ತಿಳಿಯುತ್ತದೆ. ಜೀವನದ ಅನುಭವವು ಹೇಳುವುದೆಂದರೆ ಒಬ್ಬ ಚಿಕ್ಕ ಮನುಷ್ಯನು ದೊಡ್ಡ ಅವಕಾಶದಲ್ಲಿ ಕೆಲಸಕ್ಕೆ ಬರುತ್ತಾನೆ, ಮತ್ತು ಒಬ್ಬ ದೊಡ್ಡ ಮನುಷ್ಯನು ಒಂದು ಸಣ್ಣ ವಿಷಯಕ್ಕಾಗಿ ತನ್ನ ನಿಜವಾದ ಯೋಗ್ಯತೆಯನ್ನು ತೋರಿಸುತ್ತಾನೆ. ಒಂದು ಮಾತನ್ನು ಹೇಳಲೆ, ನಿಮ್ಮೊಂದಿಗೆ ಮಾತನಾಡಲು ನಿಮ್ಮ ಸಮಯವನ್ನು ಎಂದಿಗೂ ಕೇಳದವರಿಗೂ ಸಹ ಕೆಲವೊಮ್ಮೆ ಸಮಯವನ್ನು ಮೀಸಲಿಡಿ. ಅವರು ಕೇವಲ ನಿಮಗೋಸ್ಕರ ಕಾಯುತ್ತಿರುತ್ತಾರೆ. ನಿಮ್ಮ ಉದ್ದೇಶವು ಶುದ್ಧವಾಗಿರಲಿ. ಬಟ್ಟೆಗಳು ಕೊಳಕಾಗಿದ್ದರೂ ನಡೆಯುತ್ತದೆ. ನೆನಪಿಡಿ, ಸಂಬಂಧಗಳನ್ನು ಮುರಿಯಲು ಜನರು ಸುಳ್ಳು ಆರೋಪಗಳನ್ನು ಸಹ ಮಾಡುತ್ತಾರೆ. ಜೀವನವು ಸಹಾಯವಾಣಿ ಸಂಖ್ಯೆಯಂತಾಗಿದೆ. ಜನರು ಕೇವಲ ಅಗತ್ಯವಿದ್ದಾಗ ಮಾತ್ರ ನೆನಪಿಸಿಕೊಳ್ಳುತ್ತಾರೆ. ನೀವು ಯೋಚಿಸುವುದೆಲ್ಲವೂ ಆಗಬಹುದು. ಕೇವಲ ಯಾರೊಂದಿಗೂ ಕೆಟ್ಟದ್ದನ್ನು ಮಾಡಬೇಡಿ ಮತ್ತು ನಿಮ್ಮ ದೇವರ ಮೇಲೆ ವಿಶ್ವಾಸವನ್ನು ಇಟ್ಟುಕೊಳ್ಳಿರಿ. ಯಾರು ಹೃದಯದಿಂದ ನಿಜವಾಗಿರುತ್ತಾರೆಯೋ ಜೀವನವು ಅವರ ಪರೀಕ್ಷೆಯನ್ನು ಹೆಚ್ಚು ಹೆಚ್ಚು ತೆಗೆದುಕೊಳ್ಳುತ್ತದೆ. ದೊಡ್ಡದಾಗಿ ಯೋಚಿಸಿ, ಆದರೆ ಆರಂಭವನ್ನು ಸಣ್ಣದರಿಂದಲೇ ಮಾಡಿ. ಯಾರ ಕೊರತೆಯು ನಿಮಗೆ ಅನಿಸಲು ಶುರುವಾಗಿದೆಯೋ ಆಗ ತಿಳಿದುಕೊಳ್ಳಿ, ನಿಮ್ಮ ಜೀವನದಲ್ಲಿ ಅವರ ಇರುವಿಕೆ ಬಹಳ ಆಳವಾಗಿ ನೆಲೆಸಿದೆ. ನಿಜವಾದ ಸ್ನೇಹಿತರು ಯಾರೆಂದರೆ ಅವರನ್ನು ಕಷ್ಟದ ಸಮಯದಲ್ಲಿ ಹುಡುಕುವ ಅಗತ್ಯವಿರುವುದಿಲ್ಲ. ಮೋಸವು ಕೇವಲ ನೋವಿನ ಸಂಕೇತ. ಅದರಲ್ಲಿ ಅಡಗಿರುವ ದುರಾಸೆ ಮತ್ತು ಅಪ್ರಾಮಾಣಿಕತೆ. ಒಳ್ಳೆಯ ಉದ್ದೇಶವು ನಿಮ್ಮನ್ನು ಮೇಲಕ್ಕೆತ್ತುತ್ತದೆ. ಕೆಟ್ಟ ಉದ್ದೇಶವು ಕೇವಲ ಮುಖಕ್ಕೆ ಬೀಳುವಂತೆ ಮಾಡುತ್ತದೆ. ಸಂಬಂಧಗಳು ಎಷ್ಟೇ ಕೆಟ್ಟದಾಗಿದ್ದರೂ ಅವುಗಳನ್ನು ಎಂದಿಗೂ ಮುರಿಯಬೇಡಿ, ಏಕೆಂದರೆ ನೀರು ಎಷ್ಟೇ ಕೊಳಕಾಗಿದ್ದರೂ ಬಾಯಾರಿಕೆಯನ್ನು ನೀಗಿಸದೇ ಹೋದರೂ ಅದು ಬೆಂಕಿಯನ್ನು ನಂದಿಸುತ್ತದೆ. ಇದು ನಿಜವೋ ಅಥವಾ ಕಾಕತಾಳೀಯವೋ ನಮಗೆ ತಿಳಿದಿಲ್ಲ, ಆದರೆ ಒಳ್ಳೆಯ ಜನರ ಪಾಲಿಗೆ ಹೆಚ್ಚಾಗಿ ಕಳಪೆ ಜನರೇ ಸಿಗುತ್ತಾರೆ. ಮನುಷ್ಯನು ಯಾವಾಗಲೂ ಇಬ್ಬರಿಂದ ಸೋತು ಹೋಗುತ್ತಾನೆ. ಒಬ್ಬರು ತನ್ನ ಕುಟುಂಬದಿಂದ, ಇನ್ನೊಬ್ಬರು ತಾನು ಇಷ್ಟಪಟ್ಟ ವ್ಯಕ್ತಿಯಿಂದ. ಮೌನವಾಗಿರುವುದು ಒಂದು ಸಾಧನೆ ಮತ್ತು ಯೋಚಿಸಿ ಮಾತನಾಡುವುದು ಒಂದು ಕಲೆ. ನೀವು ಯಾವ ಪರಿಸ್ಥಿತಿಯಲ್ಲಿ ಬದುಕುತ್ತಿದ್ದೀರಿ ಎಂಬುದು ಯಾರಿಗೂ ಮುಖ್ಯವಲ್ಲ. ನಿಮ್ಮ ಪರಿಸ್ಥಿತಿಗಳನ್ನು ನೀವೇ ಬದಲಾಯಿಸಬೇಕಾಗುತ್ತದೆ. ನಿಮ್ಮನ್ನು ನೀವು ಎಷ್ಟು ಬಲಶಾಲಿಗಳನ್ನಾಗಿ ಮಾಡಿಕೊಳ್ಳಿರಿ ಎಂದರೆ ಈ ಜಗತ್ತಿನ ಯಾವುದೇ ವಿಷಯವೂ ನಿಮ್ಮ ಮನಸ್ಸಿನ ಶಾಂತಿಯನ್ನು ಕೆಡಿಸಲು ಸಾಧ್ಯವಾಗಬಾರದು. ಯಾರದ್ದೂ ಜೀವನದಲ್ಲಿ ನಿಮ್ಮ ಸ್ಥಾನವನ್ನು ಬೇರೊಬ್ಬಲು ತೆಗೆದುಕೊಂಡಾಗ ನೀವು ಹಿಂದಸರಿಯುವುದೇ ಉತ್ತಮ. ಸಾಮಾನ್ಯವಾಗಿ ಯಾವ ಸಂಬಂಧಗಳು ಅವನಿಗೆ ಏಕೈಕ ನೆಮ್ಮದಿಯಾಗಿರುತ್ತವೆಯೋ ಅದೇ ಸಂಬಂಧಗಳು ಮನುಷ್ಯನನ್ನು ದಣಿಸಿಬಿಡುತ್ತವೆ. ನೀವು ದುಃಖದ ಕಡೆಗೆ ಗಮನ ಕೊಟ್ಟರೆ ಯಾವಾಗನೂ ದುಃಖಿಯಾಗಿಯೇ ಇರುತ್ತೀರಿ, ಮತ್ತು ಸಂತೋಷದ ಕಡೆಗೆ ಗಮನ ಕೊಟ್ಟರೆ ಸುಖಿಯಾಗಿರುತ್ತೀರಿ. ನೀವು ಯಾವ ವಿಷಯದ ಮೇಲೆ ಗಮನವನ್ನು ಕೊಡುತ್ತೀರೋ ಅದೇ ವಿಷಯವು ಸಕ್ರಿಯವಾಗುತ್ತದೆ ಮತ್ತು ನಿಮ್ಮ ಜೀವನಕ್ಕೆ ತಕ್ಷಣವೇ ಪ್ರವೇಶಿಸಲು ಶುರುಮಾಡುತ್ತದೆ. ಇದು ಪ್ರಕೃತಿಯ ನಿಯಮ. ಹೃದಯದಿಂದ ನೀಡುವ ಉಡುಗೊರೆಯನ್ನು ಕೈಯಿಂದ ನೀಡುವುದಿಲ್ಲ. ಮೌನದಿಂದ ಹೇಳುವ ಮಾತನ್ನು ಕೇವಲ ಶಬ್ದಗಳಿಂದ ಹೇಳಲಾಗದು. ಚಿಂತೆ ಮಾಡಬೇಡಿ, ಏಕೆಂದರೆ ನಿಮ್ಮನ್ನು ಈ ಜಗತ್ತಿಗೆ ಕಳುಹಿಸಿದವನಿಗೆ ನಿಮ್ಮ ಬಗ್ಗೆ ಹೆಚ್ಚು ಚಿಂತೆಯಿದೆ. ಶ್ರೀಕೃಷ್ಣನು ಹೇಳುತ್ತಾನೆ, ಈ ಸಂಸಾರದಲ್ಲಿ ನೀವು ಯಾರನ್ನೂ ಕಳೆದುಕೊಳ್ಳುವ ಭಯದಿಂದ ಬದುಕುತ್ತಿದ್ದೀರಿ. ಈ ಜಗತ್ತಿನಲ್ಲಿ ನಿಮ್ಮದೆಂದು ಏನೂ ಇಲ್ಲ. ಚಿಂತೆಯನ್ನು ಬಿಡಿ ಮತ್ತು ಶಾಂತವಾಗಿ ಮಲಗಿ. ಮನುಷ್ಯನ ನಿಜವಾದ ಚಾರಿತ್ರವು ಅವನು ನಶೆಯಲ್ಲಿ ಇದ್ದಾಗ ಹೊರಬರುತ್ತದೆ. ಆ ನಶೆ ಹಣದಾಗಿರಬಹುದು, ಸ್ಥಾನಮಾನದಾಗಿರಬಹುದು, ರೂಪದಾಗಿರಬಹುದು ಅಥವಾ ಮಧ್ಯದ್ದಾಗಿರಬಹುದು. ಹೆಚ್ಚಾಗಿ ಯಾರಿಗ ತಮ್ಮ ಬೆಲೆಯೂ ತಿಳಿದಿರುವುದಿಲ್ಲವೋ
ಅಂಥವರನ್ನು ಈ ಜಗತ್ತು ಸುಲಭವಾಗಿ ಲೂಟಿ ಮಾಡುತ್ತದೆ. 2 ವಿಷಯಗಳನ್ನು ಎಣಿಸುವುದನ್ನು ನಿಲ್ಲಿಸುಬಿಡಿ: ನಿಮ್ಮ ಸ್ವಂತ ದುಃಖಗಳು ಮತ್ತು ಇತರರ ಸುಖಗಳು. ಆಗ ಜೀವನವು ಸುಲಭವಾಗುತ್ತದೆ. ಒಬ್ಬ ಬುದ್ಧಿವಂತ ಮನುಷ್ಯನು ಸಂಬಂಧಗಳನ್ನು ನಿಭಾಯಿಸುವುದನ್ನು ನಿಲ್ಲಿಸಿದರೆ ಆಗ ತಿಳಿದುಕೊಳ್ಳಿ, ಅವನ ಆತ್ಮಗೌರವಕ್ಕೆ ಎಲ್ಲೋ ಒಂದು ಕಡೆ ಪೆಟ್ಟು ಬಿದ್ದಿದೆ. ಯಾರನ್ನಾದರೂ ನೆನಪಿಸಿಕೊಳ್ಳಲು ಮನಸ್ಸಿರಬೇಕು. ಸಮಯವು ತಾನಾಗೆಯೇ ಸಿಗುತ್ತದೆ. ದೂರವಿದ್ದರೂ ಸಹ ಯಾರು ಹತ್ತಿರದ ಅನುಭವವನ್ನು ನೀಡುತ್ತಾರೆಯೋ ಅವರು ನಿಜವಾದ ಆಪ್ತರು. ಆತ್ಮಕ್ಕೆ ಯಾವಾಗಲೂ ಗೊತ್ತು ಯಾವುದು ಸರಿ, ಯಾವುದು ತಪ್ಪು ಎಂದು. ಆದರೆ ಮನುಷ್ಯನ ಮುಂದಿರುವ ದೊಡ್ಡ ಸವಾಲೇ ಎಂದರೆ ಮನಸ್ಸಿಗೆ ಅರ್ಥಮಾಡಿಸುವುದು. ಒಂದು ಬಾಣವನ್ನು ಹಿಂದೆ ಎಳೆದ ನಂತರವೇ ಮುಂದಕ್ಕೆ ಬಿಡಲು ಸಾಧ್ಯ. ಆದ್ದರಿಂದ ಜೀವನವು ನಿಮ್ಮನ್ನು ತೊಂದರೆಗಳೊಂದಿಗೆ ಹಿಂದೆ ಎಳೆಯುತ್ತಿದ್ದರೆ ನೀವು ಬಹಳ ಮುಂದೆ ಹೋಗಲು ಸಿದ್ಧರಾಗಿದ್ದೀರಿ ಎಂದು ತಿಳಿದುಕೊಳ್ಳಿರಿ. ಮಾತಿನಲ್ಲಿ ಸಿಹಿಯಾಗಿರುವ ಮತ್ತು ಮನಸ್ಸಿನಲ್ಲಿ ವಿಷವಿರುವ ಜನರಿಂದ ದೂರವಿರಿ. ಇಲ್ಲದಿದ್ದರೆ ಮಹಾಭಾರತ ನಿಮ್ಮ ಜೀವನದಲ್ಲಿಯೂ ನಡೆಯಬಹುದು. ಗುರಿಯೂ ಸಿಗುವುದಿಲ್ಲ ಎಂದು ನಿಮಗೆ ಅನಿಸಲು ಶುರುವಾದಾಗ ಗುರಿಯನ್ನು ಬದಲಾಯಿಸಬೇಡಿ. ಬದಲಾಗಿ ನಿಮ್ಮ ಪ್ರಯತ್ನಗಳನ್ನು ಬದಲಾಯಿಸಿ. ಯಶಸ್ಸಿಗಾಗಿ ನಿಮ್ಮನ್ನು ನೀವೇ ಪ್ರೋತ್ಸಾಹಿಸುತ್ತಾ ಇರಿ. ಏಕೆಂದರೆ ಬೇರೆಯವರು ನಿಮ್ಮಿಗೋಸ್ಕರ ಇದನ್ನು ಮಾಡುವುದಿಲ್ಲ. ನೀರಿನ ಒಂದು ಹನಿ ಬಿಸಿ ತವಾದ ಮೇಲೆ ಬಿದ್ದರೆ ಅದು ಅಳಿಸಿ ಹೋಗುತ್ತದೆ. ತಾವರೆಯ ಎಲೆಯ ಮೇಲೆ ಬಿದ್ದರೆ ಮುತ್ತಿನಂತೆ ಹೊಳೆಯುತ್ತದೆ. ಸಿಪ್ಪಿಯ ಒಳಗೆ ಬಂದರೆ ಅದು ಮುತ್ತಾಡಿಬಿಡುತ್ತದೆ. ನೀರಿನ ಹನಿ ಮಾತ್ರ ಒಂದೇ. ವ್ಯತ್ಯಾಸವಿರುವುದು ಕೇವಲ ಸಂಘದಲ್ಲಿ. ಕಲಿಯುಗದ ಈ ಜಗತ್ತಿನಲ್ಲಿ ಯಾರು ನಿಜವಾಗಿ ಸಂಬಂಧಗಳನ್ನು ನಿಭಾಯಿಸುತ್ತಾರೆಯೋ ಅವರಿಗೆ ಮನ್ನಣೆ ಸಿಗುವುದಿಲ್ಲ. ಬದಲಾಗಿ ಯಾರು ಹೆಚ್ಚು ಪ್ರದರ್ಶನವನ್ನು ಮಾಡುತ್ತಾರೆಯೋ ಅವರಿಗೆ ಹೆಚ್ಚು ಮನ್ನಣೆ ಸಿಗುತ್ತದೆ. ಜೀವನಕ್ಕೆ ಕೈಗಳಿಲ್ಲ, ಆದರೆ ಕೆಲವೊಮ್ಮೆ ಅದು ಎಂತಹ ಪೆಟ್ಟನ್ನು ನೀಡುತ್ತದೆ ಎಂದರೆ ಅದು ಜೀವನದುದ್ದಕ್ಕೂ ನೆನಪಿನಲ್ಲಿ ಉಳಿಯುತ್ತದೆ. ಸಂಬಂಧಗಳಿಗೆ ತಂಪು ತಾಗುವ ಅಪಾಯವಿದ್ದರೆ ಬೆಚ್ಚಗಿನ ಅನುಭವಕ್ಕಾಗಿ ಮೌನದ ಶಾಲನ್ನು ಹೊದ್ದುಕೊಳ್ಳುವುದರಲ್ಲಿ ಯಾವುದೇ ತಪ್ಪಿಲ್ಲ. ಜೀವನವು ನಿಮಗೆ ಏನನ್ನು ಬೇಕೋ ಅದನ್ನು ನೀಡುವುದಿಲ್ಲ. ಬದಲಿಗೆ ಜೀವನವು ನಿಮಗೆ ಏನನ್ನು ಪಡೆಯಲು ನೀವು ಅರ್ಹರೋ ಅದನ್ನೇ ನೀಡುತ್ತದೆ. ಯಾರನ್ನೂ ಕಣ್ಣು ಮುಚ್ಚಿ ನಂಬಬೇಡಿ, ಏಕೆಂದರೆ ಈ ಜಗತ್ತು ಅಷ್ಟು ಒಳ್ಳೆಯದಲ್ಲ ನಿಮ್ಮ ವಿಶ್ವಾಸವನ್ನು ಉಳಿಸಿಕೊಳ್ಳಲು. ನಿಮ್ಮ ಉದ್ದೇಶವೂ ಶುದ್ಧವಾಗಿದ್ದು ಮತ್ತು ಗುರಿಯೂ ಸರಿಯಾಗಿದ್ದರೆ ಖಂಡಿತವಾಗಿಯೂ ದೇವರು ನಿಮಗೆ ಯಾವುದಾದರೂ ರೂಪದಲ್ಲಿ ಸಹಾಯ ಮಾಡುತ್ತಾನೆ. ಮುಳುಗುತ್ತಿರುವ ಸೂರ್ಯನು ಈ ಮಾತಿನ ಸಂಕೇತ. ಅಂತ್ಯವೂ ಸಹ ಎಷ್ಟು ಸುಂದರವಾಗಿರಬಹುದು. ಕಾಲವು ಒಂದು ತೂಕದ ಯಂತ್ರ. ಅದು ಕೆಟ್ಟ ಸಮಯದಲ್ಲಿ ನಮ್ಮವರ ಭಾರವನ್ನು ಹೇಳುತ್ತದೆ. ನಾವೆಲ್ಲ ಮಣ್ಣಿನಿಂದ ಮಾಡಲ್ಪಟ್ಟಿದ್ದೇವೆ ಎಂದು ಹೇಳುವವರು ಸುಳ್ಳು ಹೇಳುತ್ತಾರೆ. ನನಗೆ ಅನೇಕ ನನ್ನವರು ಗೊತ್ತು, ಅವರು ಕಲ್ಲಿನಿಂದ ಮಾಡಲ್ಪಟ್ಟಿದ್ದಾರೆ. ಕೆಲವು ಸಂಬಂಧಗಳು ಬಾಡಿಗೆ ಮನೆಗಳಂತಿರುತ್ತವೆ. ನೀವು ಎಷ್ಟೇ ಅಲಂಕರಿಸಿದರೂ ಅವು ಎಂದಿಗೂ ನಿಮ್ಮದಾಗುವುದಿಲ್ಲ. ಇಡೀ ಜಗತ್ತು ಹೇಳುತ್ತದೆ ಸೋಲನ್ನು ಒಪ್ಪಿಕೊಳ್ಳಿ ಎಂದು, ಆದರೆ ಮನಸ್ಸು ನಿಧಾನವಾಗಿ ಹೇಳುತ್ತದೆ ಇನ್ನೊಮ್ಮೆ ಪ್ರಯತ್ನಿಸು, ನೀನು ಖಂಡಿತ ಯಶಸ್ವಿಯಾಗಬಹುದು. ಹೋದವರು ಹೋಗಿಬಿಡುತ್ತಾರೆ, ಕೇವಲ ನೆನಪುಗಳನ್ನು ಬಿಟ್ಟು ಹೋಗುತ್ತಾರೆ. ಆಮೇಲೆ ನೀವು ಎಷ್ಟೇ ಕರೆದರೂ ಸಹ ಅವರು ಹಿಂದಿರುಗಿ ಬರುವುದಿಲ್ಲ. ಆಕಾಶದಲ್ಲಿ ಹೊಳೆಯುವ ಚಂದ್ರ ಮತ್ತು ಹೃದಯದಲ್ಲಿ ಜಾಗೃತವಾದ ಪ್ರೀತಿ ಕೆಲವೊಮ್ಮೆ ಕಡಿಮೆಯಾಗುತ್ತಾ ಕೆಲವೊಮ್ಮೆ ಹೆಚ್ಚಾಗುತ್ತಾ ಇರುತ್ತದೆ. ಕರ್ಮವು ಅಂತಹ ಬೆಳೆ, ಅದನ್ನು ಮನುಷ್ಯನು ಹೇಗಾದರೂ ಕೊಯ್ಲು ಮಾಡಲೇಬೇಕು. ಆದ್ದರಿಂದ ಯಾವಾಗಲೂ ಉತ್ತಮ ಬೀಜಗಳನ್ನು ಬಿತ್ತಿರಿ, ಇದರಿಂದ ಉತ್ತಮ ಬೆಳೆ ಸಿಗುತ್ತದೆ. ಒಳ್ಳೆಯ ಜನರಲ್ಲಿ ಒಂದು ವಿಶೇಷ ಗುಣವಿದೆ, ಅವರು ಕೆಟ್ಟ ಸಮಯದಲ್ಲಿಯೂ ಒಳ್ಳೆಯವರಾಗಿಯೇ ಇರುತ್ತಾರೆ. ಹುಟ್ಟಿದ ತಕ್ಷಣವೇ ನಾಲಿಗೆ ಸಿಗುತ್ತದೆ, ಆದರೆ ಅದರ ಸರಿಯಾದ ಉಪಯೋಗದ ಕಲೆಯನ್ನು ಕೆಲವರಿಗೆ ಜೀವನ ಮುಗಿದ ನಂತರವೂ ಬರುವುದಿಲ್ಲ. ಯಾವ ಮನುಷ್ಯನ ಹೃದಯದಲ್ಲಿ ನಿಜವಾದ ಮಾನವೀಯತೆ ಇರುತ್ತದೆಯೋ ಅವನ ಯೋಚನೆ ಯಾವಾಗಲೂ ಹೀಗೆ ಇರುತ್ತದೆ: ನನಗೆ ಸಿಕ್ಕಿರುವ ದುಃಖವು ಬೇರೆಯವರಿಗೆ ಸಿಗಬಾರದು ಮತ್ತು ನನಗೆ ಸಿಕ್ಕಿರುವ ಸುಖವು ಎಲ್ಲರಿಗೂ ಸಿಗಲಿ. ಜೀವನದಲ್ಲಿ ಧನಿ ಕೊಡುವವರು ಅನೇಕರು ಸಿಗುತ್ತಾರೆ, ಆದರೆ ನಾವು ನಿಲ್ಲುವುದು ಎಲ್ಲಿಯೋ ಅಲ್ಲಿ ಸ್ವಂತಿಕೆಯ ಅನುಭವ ಸಿಗುತ್ತದೆ. ಪ್ರತಿಯೊಂದು ಗುರಿಗೂ ಯಾವುದಾದರೂ ಒಂದು ದಾರಿಯಿದೆ, ಬೇಕಾಗಿರುವುದು ಕೇವಲ ಅದನ್ನು ಹುಡುಕುವ ಪ್ರಯತ್ನ. ಪ್ರಯತ್ನಗಳು ಮತ್ತು ಕಠಿಣ ಶ್ರಮವು ಯಶಸ್ಸಿನ ಸಂಕೇತ. ಶಾಂತಿ ಮತ್ತು ಅಹಿಂಸೆಯೇ ಮನುಷ್ಯತ್ವದ ಸಂಕೇತ. ಕೆಲಸ ಮಾಡಿದರೆ ಫಲ ಸಿಗುತ್ತದೆ, ಇಂದು ಸಿಗದೆ ಹೋದರೂ ನಾಳೆ ಖಂಡಿತ ಸಿಗುತ್ತದೆ. ಬಾವಿ ಎಷ್ಟು ಆಳವಾಗಿರುತ್ತದೆಯೋ ಅಷ್ಟು ಸಿಹಿ ನೀರು ಸಿಗುತ್ತದೆ. ಯೋಗ್ಯತೆಗಿಂತ ದೊಡ್ಡ ಪ್ರದರ್ಶನಗಳು ಮನುಷ್ಯನನ್ನು ಸಾಲದಲ್ಲಿ ಮುಳುಗಿಸುತ್ತವೆ. ನೀವು ಸಂತೋಷವನ್ನು ಬಯಸುವುದಾದರೆ ಹೊಗಳಿಕೆಗಳನ್ನು ಕೇಳಿರಿ, ಮತ್ತು ನಿಮ್ಮನ್ನು ನೀವು ಉತ್ತಮಗೊಳಿಸಬೇಕಿದ್ದರೆ ನಿಂದನೆಗಳನ್ನು ಕೇಳಿರಿ. ಜನರು ಸಂಬಂಧವಿಲ್ಲದೆಯೇ ಸಂಬಂಧವನ್ನು ಬೆಳೆಸಿಕೊಳ್ಳುತ್ತಾರೆ ಮತ್ತು ಅಗತ್ಯವೂ ಮುಗಿದ ನಂತರ
ಕಟ್ಟಿದ ಸಂಬಂಧಗಳಿಂದಲೂ ಮುಖ ತಿರುಗಿಸುತ್ತಾರೆ. ಬೆಂಕಿ ಕಡ್ಡಿಗಳು ಒಂದೇ ರೀತಿ ಕಾಣುತ್ತಿದ್ದವು, ಆದರೆ ಕೆಲವು ದೀಪಗಳನ್ನು ಬೆಳಗಿಸಿದವು ಮತ್ತು ಕೆಲವು ಮನೆಗಳನ್ನೇ ಸುಟ್ಟು ಹಾಕಿದವು. ನಿಮ್ಮನ್ನು ನೀವು ಕಾರ್ಯನಿರತರನ್ನಾಗಿ ಇರಿಸಿಕೊಳ್ಳಲು ಕಲಿಯಿರಿ, ಏಕೆಂದರೆ ಚಿಂತೆ ಮಾಡುವುದರಿಂದ ಏನೂ ಸಿಗುವುದಿಲ್ಲ. ಸ್ವಲ್ಪ ಇದ್ದ ಸಂತೋಷವೂ ಸಹ ದೂರವಾಗುತ್ತದೆ. ಯಾವ ಗಾಯವನ್ನು ಮುಚ್ಚಿಡಲಾಗಿದೆಯೋ ಅದು ಮಾತ್ರ ಗಾಯ, ಯಾವುದು ಹೇಳಲ್ಪಟ್ಟಿದೆಯೋ ಅದು ಕೇವಲ ಒಂದು ತಮಾಷೆಯಾಗುತ್ತದೆ. ನೀವು ನಿಮ್ಮನ್ನು ಜೀವನದಲ್ಲಿ ಶಕ್ತಿಶಾಲಿಗಳನ್ನಾಗಿ ಮಾಡಿಕೊಳ್ಳಬೇಕಿದ್ದರೆ ನಿಮ್ಮನ್ನು ನೀವು ಸುಶಿಕ್ಷಿತರನ್ನಾಗಿ ಮಾಡಿಕೊಳ್ಳಿ. ಜೀವನದಲ್ಲಿ ಯಾವಾಗಲೂ ಕಾಯುತ್ತಾ ಇರಬಾರದು, ಏಕೆಂದರೆ ಸರಿಯಾದ ಸಮಯವು ಎಂದಿಗೂ ಬರುವುದಿಲ್ಲ, ಅದನ್ನು ನಾವು ತರಬೇಕಾಗುತ್ತದೆ. ಕೆಲವು ನೋವುಗಳಿರುತ್ತವೆ, ಅದನ್ನು ನಾವು ಒಳಗಿಂದೊಳಗೆ ಸಹಿಸಿಕೊಳ್ಳುತ್ತೇವೆ, ಆದರೆ ಯಾರ ಬಳಿಯೂ ಹೇಳಲು ಸಾಧ್ಯವಿಲ್ಲ. ಜೀವನದಲ್ಲಿ ಜನರು ಬರುವುದೂ ಸಹ ಒಂದು ಉದ್ದೇಶಕ್ಕಾಗಿ. ಕೆಲವರು ನಿಮ್ಮನ್ನು ಪರೀಕ್ಷಿಸುತ್ತಾರೆ, ಕೆಲವರು ನಿಮಗೆ ಪಾಠ ಕಲಿಸುತ್ತಾರೆ, ಕೆಲವರು ನಿಮ್ಮನ್ನು ಬಳಸಿಕೊಳ್ಳುತ್ತಾರೆ ಮತ್ತು ಕೆಲವರು ನಿಮಗೆ ಬದುಕುವ ನಿಜವಾದ ಅರ್ಥವನ್ನೂ ತಿಳಿಸುತ್ತಾರೆ. ಜೀವನದ ಗಾಡಿಯು ರಾತ್ರಿಯಿಡೀ ಜೊತೆಯಲ್ಲಿ ಕಳೆಯುವುದರಿಂದ ನಡೆಯುವುದಿಲ್ಲ, ಸುಖದುಃಖಗಳನ್ನು ಹಂಚಿಕೊಳ್ಳುವುದರಿಂದ ನಡೆಯುತ್ತದೆ. ನಿಮಗೆ ಸಂತೋಷದಿಂದ ಯಾರು ಮಹತ್ವ ನೀಡುತ್ತಾರೋ ಅವರಿಗೆ ಮಾತ್ರ ಸಂಬಂಧವನ್ನು ಇಟ್ಟುಕೊಳ್ಳಿರಿ. ಕೇವಲ ನಿಮಗೋಸ್ಕರ ಯೋಚಿಸುತ್ತಾ ಇರಿ, ಏಕೆಂದರೆ ಈ ಯೋಗ್ಯತೆಯ ಯುಗದಲ್ಲಿ ಯಾರೂ ನಿಮ್ಮ ಯೋಗಕ್ಷೇಮವನ್ನು ಕೇಳುವುದಿಲ್ಲ. ನೀವು ನಿಮ್ಮನ್ನು ನೀವೇ ಚರ್ಚೆ ಮಾಡಿದರೆ ಎಲ್ಲಾ ಪ್ರಶ್ನೆಗಳ ಉತ್ತರಗಳು ನಿಮಗೆ ಸಿಗುತ್ತವೆ. ಒಳ್ಳೆಯ ಪುಸ್ತಕಗಳು ಮತ್ತು ಒಳ್ಳೆಯ ಜನರು ತಕ್ಷಣವೇ ಅರ್ಥವಾಗುವುದಿಲ್ಲ, ಅವರನ್ನು ನಾವು ಓದಬೇಕಾಗುತ್ತದೆ. ಜೀವನದಲ್ಲಿ ಧೈರ್ಯವನ್ನು ಎಂದಿಗೂ ಕಳೆದುಕೊಳ್ಳಬೇಡಿ. ಏನು ಗೊತ್ತು, ನಿಮ್ಮ ಧೈರ್ಯವೇ ನಿಮ್ಮ ಸೋಲಿಗಾಗಿ ಕಾಯುತ್ತಿರಬಹುದು. ಮನುಷ್ಯನ ಜೀವನವು ಕೇವಲ ಅವನ ಕರ್ಮಗಳ ಮೇಲೆ ನಡೆಯುತ್ತದೆ. ಕರ್ಮಗಳು ಹೇಗಿರುತ್ತವೆಯೋ ಹಾಗೆಯೇ ಅವನ ಜೀವನವಿರುತ್ತದೆ. ನೀವು ಏನು ಮಾಡಿದ್ದೀರೋ ಅದು ಖಂಡಿತ ನಿಮ್ಮ ಮುಂದೆ ಬರುತ್ತದೆ, ಏಕೆಂದರೆ ಕರ್ಮವು ಯಾರಿಗೂ ಆಪ್ತವಾಗಿರುವುದಿಲ್ಲ. ಯಾರಿಗೆ ಯಾರು ಇಲ್ಲವೋ ಅವರಿಗೆ ಪರಮಾತ್ಮನೂ ಇರುತ್ತಾನೆ, ಮತ್ತು ಯಾರಿಗೆ ಪರಮಾತ್ಮನು ಇರುತ್ತಾನೆಯೋ ಅವರಿಗೆ ಎಲ್ಲವೂ ಇರುತ್ತದೆ. ಕಾಯಬೇಡಿ, ನೀವು ಯೋಚಿಸುವಷ್ಟಕ್ಕಿಂತಲೂ ಜೀವನವು ಹೆಚ್ಚು ವೇಗವಾಗಿ ಸಾಗುತ್ತಿದೆ. ನಮ್ಮ ಅದೃಷ್ಟವನ್ನು ನಾವೇ ಸೃಷ್ಟಿಸಿಕೊಳ್ಳಬೇಕು. ಯಾರು ತಮ್ಮ ಅದೃಷ್ಟವನ್ನು ಸೃಷ್ಟಿಸಿಕೊಳ್ಳುತ್ತಾರೆಯೋ ಅವರೇ ಇತಿಹಾಸವನ್ನು ಸೃಷ್ಟಿಸುತ್ತಾರೆ. ಜೀವನದ ಸಂಗಾತಿಯು ದೌರ್ಬಲ್ಯನಾದರೆ ಅವರನ್ನು ಬಿಡಬಾರದು, ಬದಲಿಗೆ ನಿಭಾಯಿಸಬೇಕು. ಮನುಷ್ಯನು ಯಾವಾಗಲೂ ತನ್ನ ಬೆನ್ನನ್ನು ಗಟ್ಟಿ ಮಾಡಿಕೊಳ್ಳಬೇಕು, ಏಕೆಂದರೆ ಹೊಗಳಿಕೆ ಮತ್ತು ಮೋಸ ಎರಡೂ ಹಿಂದಿನಿಂದಲೇ ಸಿಗುತ್ತವೆ. ನೀವು ತುಂಬಾ ಕೆಟ್ಟ ಸಮಯದಿಂದ ಸಾಗುತ್ತಿದ್ದರೆ ನಡೆಯುತ್ತಲೇ ಇರಿ, ನಿಲ್ಲಬೇಡಿ. ಕೆಟ್ಟ ಸಮಯವು ಕಳೆದು ಹೋಗುತ್ತದೆ. ಜೀವನದಲ್ಲಿ ಪ್ರೀತಿ ಮತ್ತು ವಿಶ್ವಾಸವನ್ನು ಎಂದಿಗೂ ಮುರಿಯಬೇಡಿ, ಏಕೆಂದರೆ ಮತ್ತೆ ಅಂತಹ ಪ್ರೀತಿಯೂ ಸಿಗುವುದಿಲ್ಲ ಮತ್ತು ನಿಮ್ಮನ್ನು ಯಾರೂ ವಿಶ್ವಾಸ ಮಾಡುವುದಿಲ್ಲ. ಈ ಜಗತ್ತು ಪ್ರೀತಿಯ ಬಗ್ಗೆ ಕೇವಲ ಮಾತನಾಡುತ್ತದೆ, ಆದರೆ ನಡೆಯುವುದು ಕೇವಲ ಸ್ವಾರ್ಥದಿಂದಲೇ. ರಸ್ತೆಯು ಎಷ್ಟೇ ಸ್ವಚ್ಛವಾಗಿದ್ದರೂ ಧೂಳು ತುಂಬುತ್ತದೆ, ಮತ್ತು ಮನುಷ್ಯನು ಎಷ್ಟೇ ಒಳ್ಳೆಯವನಾಗಿದ್ದರೂ ಕೆಲವೊಮ್ಮೆ ತಪ್ಪು ಆಗಿಯೇ ಹೋಗುತ್ತದೆ. ಮಿತ್ರರೇ, ಹತ್ತಿರ ಯಾರು ಇದ್ದಾರೆ ಎಂದು ತಿಳಿಯಲು ಬಹಳ ದೂರ ಹೋಗಬೇಕಾಗುತ್ತದೆ. ಒಬ್ಬರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ನೀವು ಯಾವ ಧಾಟಿಯಲ್ಲಿ ಮಾತನಾಡುತ್ತೀರೋ ಅದೇ ಧಾಟಿಯಲ್ಲಿ ಕೇಳುವ ಧೈರ್ಯವನ್ನು ಇಟ್ಟುಕೊಳ್ಳಿರಿ. ಕೆಲವೊಮ್ಮೆ ನಾವು ಯೋಚಿಸುವಷ್ಟು ನಾವು ಯಾರಿಗೂ ವಿಶೇಷವಾಗಿರುವುದಿಲ್ಲ. ನಾನು ಏನಾದರೂ ಆಗಿದ್ದೇನೆ ಎಂದು ನನಗೆ ಗೊತ್ತು, ಏಕೆಂದರೆ ನನ್ನ ದೇವರು ಯಾವುದೇ ವಸ್ತುವನ್ನು ವ್ಯರ್ಥವಾಗಿ ಸೃಷ್ಟಿಸುವುದಿಲ್ಲ. ಮಿತ್ರರೇ, ಈ ಜಗತ್ತಿನಲ್ಲಿ ಅತಿ ಹೆಚ್ಚು ಕನಸುಗಳನ್ನು ಮುರಿದಿರುವುದು ಈ ಮಾತೆ. ಜನರು ಏನು ಹೇಳುತ್ತಾರೋ? ಹಾರುವುದರಲ್ಲಿ ಯಾವುದೇ ತಪ್ಪಿಲ್ಲ, ನೀವು ಹಾರಬಹುದು. ಆದರೆ ಎಲ್ಲಿಂದ ನೆಲವು ಸ್ಪಷ್ಟವಾಗಿ ಕಾಣುತ್ತದೆಯೋ ಅಲ್ಲಿಯವರೆಗೂ ಹಾರಿರಿ. ಜೀವನವು ಎಷ್ಟೇ ಕಷ್ಟಕರವಾಗಿ ಕಂಡರೂ ನೀವು ಯಾವಾಗಲೂ ಏನನ್ನಾದರೂ ಮಾಡಬಹುದು ಮತ್ತು ಯಶಸ್ವಿಯಾಗಬಹುದು. ಜೀವನದ ಅತಿದೊಡ್ಡ ಸಂತೋಷವು ಅದೇ ಕೆಲಸವನ್ನು ಮಾಡುವುದರಲ್ಲಿರುತ್ತದೆ. ಅದನ್ನು ಜನರು ನಿಮ್ಮಿಂದ ಸಾಧ್ಯವಿಲ್ಲ ಎಂದು ಹೇಳಿರುತ್ತಾರೆ. ನೀವು ಯಾರೊಂದಿಗಾದರೂ ಏನಾದರೂ ಮಾತನಾಡಬೇಕಿದ್ದರೆ ಅದಕ್ಕೂ ಮೊದಲು ನೀವು ಕೇಳಲು ಕಲಿಯಬೇಕು. ನೀವು ಏನಾದರೂ ಬರೆಯಬೇಕಿದ್ದರೆ ಅದಕ್ಕೂ ಮೊದಲು ನೀವು ಅರ್ಥ ಮಾಡಿಕೊಳ್ಳಲು ಕಲಿಯಬೇಕು. ನೀವು ಏನಾದರೂ ಖರ್ಚು ಮಾಡಬೇಕಿದ್ದರೆ ಅದಕ್ಕೂ ಮೊದಲು ನೀವು ದುಡಿಯಲು ಕಲಿಯಬೇಕು. ಇತ್ತೀಚೆಗೆ ಸಂಬಂಧಗಳು ಸೂರ್ಯಕಾಂತಿ ಹೂವುಗಳಂತಾಗಿವೆ. ಎಲ್ಲಿ ಹೆಚ್ಚು ಲಾಭ ಸಿಗುತ್ತದೆಯೋ ಅತ್ತಲೇ ತಿರುಗುತ್ತವೆ. ಎಲ್ಲಾ ವಿಷಯಗಳನ್ನು ನಿರ್ವಹಿಸುವ ಜವಾಬ್ದಾರಿಯು ಯಾವ ನೋಟ್ಬುಕ್ನ ಮೇಲಿರುತ್ತದೆಯೋ ಅದು ಹೆಚ್ಚಾಗಿ ರಫ್ ಕಾಪಿಯಾಗಿ ಬಿಡುತ್ತದೆ. ಕುಟುಂಬದಲ್ಲಿ ಜವಾಬ್ದಾರಿಯುತ ಮನುಷ್ಯನ ಸ್ಥಿತಿಯು ಇದೇ ಆಗಿದೆ.
ನಗುವ ಅಭ್ಯಾಸವನ್ನು ಮಾಡಿಕೊಳ್ಳಿರಿ. ಇದರಿಂದ ಪರಿಸ್ಥಿತಿಯೂ ಸಹ ನಿಮ್ಮನ್ನು ಕಾಡಿಸಿ ಸುಸ್ತಾಗಿ ಹೋಗುತ್ತದೆ ಮತ್ತು ಹೋಗುವಾಗ ಜೀವನವೂ ಸಹ ನಗುತ್ತಾ ಹೇಳುತ್ತದೆ, ನಿಮ್ಮನ್ನು ಭೇಟಿಯಾಗಿ ಸಂತೋಷವಾಯಿತು. ಯಾರಿಗೆ ದೇವರೊಂದಿಗೆ ಸಂಬಂಧಗಳು ಆಳವಾಗಿರುತ್ತವೆಯೋ ಅವರ ಇಂದು ಮತ್ತು ನಾಳೆ ಎರಡೂ ಹಸಿರಾಗಿರುತ್ತವೆ. ಮುಳ್ಳುಗಳ ಮೇಲೆ ನಡೆದ ನಂತರವೇ ಹೂವುಗಳು ಅರಳುತ್ತವೆ. ವಿಶ್ವಾಸದಿಂದ ನಡೆದಾಗ ದೇವರು ಸಿಗುತ್ತಾನೆ. ಒಂದು ವಿಷಯವನ್ನು ಯಾವಾಗಲೂ ನೆನಪಿಡಿ, ಸುಖದಲ್ಲಿ ಎಲ್ಲರೂ ಸಿಗುತ್ತಾರೆ, ಆದರೆ ದುಃಖದಲ್ಲಿ ಕೇವಲ ದೇವರು ಮಾತ್ರ ಸಿಗುತ್ತಾನೆ. ನೀವು ಮನುಷ್ಯರ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಂಡು ದೇವರನ್ನು ದೂರುತ್ತೀರಿ. ನೀವು ಸಹ ಅದ್ಭುತವನ್ನು ಮಾಡುತ್ತೀರಿ. ಜೀವನವು ನಮಗೆ ಸಿಕ್ಕಿರುವುದಲ್ಲ, ಜೀವನವು ನಾವು ಏನನ್ನು ಸೃಷ್ಟಿಸಿಕೊಳ್ಳುತ್ತೇವೆಯೋ ಅದೇ ಆಗಿದೆ. ಸತ್ತ ನಂತರ ಮಾಡಿದ ಹೊಗಳಿಕೆ ಮತ್ತು ಹೃದಯಕ್ಕೆ ನೋವುಂಟು ಮಾಡಿದ ನಂತರ ಕ್ಷಮೆಯನ್ನು ಕೇಳುವುದು ಎರಡಕ್ಕೂ ಯಾವುದೇ ಮಹತ್ವವಿಲ್ಲ. ಸಂಬಂಧಗಳು ಆ ದಾರಿಯಲ್ಲಿ ಸಾಗುತ್ತಿವೆ, ಜೊತೆಯನ್ನು ಬಿಡುತ್ತಿಲ್ಲ ಮತ್ತು ಜೊತೆಯನ್ನು ನಿಭಾಯಿಸುತ್ತಲೂ ಇಲ್ಲ, ಮೌನವಾಗಿಯೂ ಇಲ್ಲ ಮತ್ತು ಸರಿಯಾಗಿ ಮಾತನಾಡುತ್ತಲೂ ಇಲ್ಲ. ಯಾರು ಸಂಬಂಧಕ್ಕಿಂತ ಹೆಚ್ಚು ಅಹಂಕಾರವನ್ನು ಇಟ್ಟುಕೊಂಡಿರುತ್ತಾರೆಯೋ ಅಂಥವರನ್ನು ಹೃದಯದಿಂದ ದೂರವಿಡುವುದೇ ಉತ್ತಮ. ಆಹಾರದ ಬೆಲೆಯು ಹಸಿವಿನಿಂದ ತಿಳಿಯುತ್ತದೆ ಮತ್ತು ದೇವರ ಬೆಲೆಯು ದುಃಖದಿಂದ ತಿಳಿಯುತ್ತದೆ. ವರ್ತಮಾನದಲ್ಲಿ ಬದುಕಬೇಕಿದ್ದರೆ ಭೂತಕಾಲದ ವಿಷಾದ ಮತ್ತು ಭವಿಷ್ಯದ ಚಿಂತೆಯನ್ನು ಬಿಡಬೇಕಾಗುತ್ತದೆ. ನಾವು ಯಾರನ್ನಾದರೂ ಕಣ್ಣುಮುಚ್ಚಿ ನಂಬಿದಾಗ ಮತ್ತು ಅವರು ನಾವು ನಿಜವಾಗಿಯೂ ಕುರುಡರಾಗಿದ್ದೇವೆ ಎಂದು ನಮಗೆ ಅರಿವು ಮಾಡಿಸಿದಾಗ ಆ ಸಮಯವು ತುಂಬಾ ನೋವನ್ನು ನೀಡುತ್ತದೆ. ಹೊಟ್ಟೆಗೆ ಹೋದ ವಿಷವು ಕೇವಲ ಒಬ್ಬ ವ್ಯಕ್ತಿಯನ್ನು ಕೊಲ್ಲುತ್ತದೆ, ಆದರೆ ಕಿವಿಗೆ ಹೋದ ವಿಷವು ನೂರಾರು ಸಂಬಂಧಗಳನ್ನು ಕೊಲ್ಲುತ್ತದೆ. ಪ್ರತಿಯೊಬ್ಬರನ್ನು ಒಳ್ಳೆಯವರು ಎಂದು ಭಾವಿಸುವುದನ್ನು ನಿಲ್ಲಿಸಿ, ಏಕೆಂದರೆ ಒಳಗಿನಿಂದ ಜನರು ಹೊರಗಿನಿಂದ ತೋರಿಸುವ ಹಾಗೆ ಇರುವುದಿಲ್ಲ. ಒಂಟಿಯಾಗಿ ನಡೆಯಲು ಕಲಿಯಿರಿ. ಏಕೆಂದರೆ ಇಂದು ನಿಮ್ಮ ಜೊತೆಯಲ್ಲಿರುವವರು ಯಾವಾಗಲೂ ನಿಮ್ಮ ಜೊತೆಯಲ್ಲಿರುತ್ತಾರೆ ಎಂದು ಖಚಿತವಾಗಿಲ್ಲ. ನಮಗೆ ಪೆಟ್ಟು ಬಿದ್ದಾಗ ಮಾತ್ರ ನೋವಾಗುತ್ತದೆ, ಇಲ್ಲದಿದ್ದರೆ ಇತರರ ರಕ್ತ ಮಾತ್ರ ಕಾಣಿಸುತ್ತದೆ, ನೋವು ಕಾಣಿಸುವುದಿಲ್ಲ. ಯಾರು ನಿಮ್ಮನ್ನು ಗೇಲಿ ಮಾಡಿ ನಗುತ್ತಾರೆಯೋ ಯಶಸ್ಸು ಸಿಕ್ಕಾಗ ಅಂಥವರೇ ನಿಮ್ಮನ್ನು ಅನುಕರಿಸುತ್ತಾರೆ. ಬುದ್ಧಿವಂತರಿಂದ ಭೇಟಿ ಮಾಡಿದ್ರೆ ಕಲಿಯಲು ಸಿಗುತ್ತದೆ, ಮೂರ್ಖರೊಂದಿಗೆ ಭೇಟಿ ಮಾಡಿದ್ರೆ ಪಾಠ ಕಲಿಯಲು ಸಿಗುತ್ತದೆ. ಕೇವಲ ಗೆಲ್ಲುವವನು ಮಾತ್ರವಲ್ಲ, ಎಲ್ಲಿ ಸೋಲಬೇಕು ಎಂದು ತಿಳಿದಿರುವವನೂ ಸಹ ಶ್ರೇಷ್ಠನು. ಜೀವನದ ಅತ್ಯಂತ ಅಮೂಲ್ಯ ಉಡುಗೊರೆ ಒಬ್ಬ ಉತ್ತಮ ಸ್ನೇಹಿತ. ಅವನು ಬೆಲೆಯಿಂದ ಅಲ್ಲ, ಅದೃಷ್ಟದಿಂದ ಸಿಗುತ್ತಾನೆ. ಮಗಳು ಏನನ್ನಾದರೂ ಕೇಳಿದರೆ ಯೋಚಿಸದೆ ತಂದುಕೊಡಿ, ಏಕೆಂದರೆ ಮದುವೆಯ ನಂತರ ನೀವು ಏನನ್ನಾದರೂ ಕೊಟ್ಟರೆ ಅವಳ ಮಾತುಗಳು ಹೀಗಿರುತ್ತವೆ, ಅಪ್ಪ ಇದರ ಅಗತ್ಯವೇನು ಇತ್ತು? ಜನರು ಹೇಳುತ್ತಾರೆ, ಸಮಯದೊಂದಿಗೆ ನೋವು ಕಡಿಮೆ ಆಗುತ್ತದೆ. ಆದರೆ ಸತ್ಯವೇನೆಂದರೆ ಸಮಯದೊಂದಿಗೆ ಮನುಷ್ಯನು ಆ ನೋವನ್ನು ಸಹಿಸಿಕೊಳ್ಳುವ ಅಭ್ಯಾಸವನ್ನು ಮಾಡಿಕೊಳ್ಳುತ್ತಾನೆ. ಕ್ಷಣಿಕ ಭೇಟಿಯ ಮೇಲೆ ನಂಬಿಕೆ ಇಡಬೇಡಿ. ಅಗತ್ಯವಿಲ್ಲದಿದ್ದರೆ ಜನರು ವರ್ಷಗಳ ಸಂಬಂಧವನ್ನೂ ಮರೆತು ಬಿಡುತ್ತಾರೆ. ನಾಳಿನ ದಿನವನ್ನು ನೋಡೇ ಇಲ್ಲ ಎಂದಾದರೆ ಇಂದಿನ ದಿನವನ್ನು ಏಕೆ ಕಳೆದುಕೊಳ್ಳಬೇಕು? ಯಾವ ಸಮಯದಲ್ಲಿ ನಗಲು ಸಾಧ್ಯವೋ ಆ ಸಮಯದಲ್ಲಿ ನಾಳೆಗೋಸ್ಕರ ಏಕೆ ಆಳಬೇಕು? ಯಾವ ಬೆಂಕಿಯು ನಮಗೆ ಉಷ್ಣತೆಯನ್ನು ನೀಡುತ್ತದೆಯೋ ಅದು ನಮ್ಮನ್ನು ಸುಡಲೂಬಹುದು, ಆದರೆ ಇದರಲ್ಲಿ ಬೆಂಕಿಯ ಯಾವುದೇ ದೋಷವಿಲ್ಲ. ಒಂದು ಮೇಣದ ಬತ್ತಿಯು ಬೆಂಕಿಯಿಲ್ಲದೆ ಉರಿಯಲು ಸಾಧ್ಯವಿಲ್ಲ. ಅದೇ ರೀತಿ ಮನುಷ್ಯನು ಆಧ್ಯಾತ್ಮಿಕ ಜೀವನವಿಲ್ಲದೆ ಅಪೂರ್ಣನಾಗಿದ್ದಾನೆ. ತಪ್ಪು ಮಾಡಲು ಹೆದರದವರಲ್ಲಿ ಮಾತ್ರ ಸರಿಯಾದ ಕೆಲಸವನ್ನು ಮಾಡುವ ಧೈರ್ಯ ಬರುತ್ತದೆ. ದಾರಿಗಳ ಮೇಲೆ ನಡೆಯುವಾಗ ಗುರಿಯ ಬಗ್ಗೆ ನಿಮಗೆ ನೆನಪಿಲ್ಲದಿದ್ರೆ ನೀವು ಸರಿಯಾದ ದಾರಿಯಲ್ಲಿದ್ದೀರಿ ಎಂದು ತಿಳಿದುಕೊಳ್ಳಿರಿ. ಯಾರನ್ನಾದರೂ ಎಷ್ಟು ವಿಶ್ವಾಸ ಇಡಿ ಎಂದರೆ ಅವರು ನಿಮ್ಮನ್ನು ಮೋಸ ಮಾಡಿದಾಗ ಅವರು ತಮ್ಮನ್ನು ತಾವೇ ದೂಷಿಸಿಕೊಳ್ಳಬೇಕು. ಮತ್ತು ಯಾರನ್ನಾದರೂ ಎಷ್ಟು ಪ್ರೀತಿಸಿ ಎಂದರೆ ನಿಮ್ಮನ್ನು ಕಳೆದುಕೊಳ್ಳುವ ಭಯವು ಅವರ ಮನಸ್ಸಿನಲ್ಲಿ ಯಾವಾಗಲೂ ಇರಬೇಕು. ಜೀವನದಲ್ಲಿ ನಿಮ್ಮ ಜೊತೆಯಲ್ಲಿದ್ದುಕೊಂಡು ಮೋಸ ಮಾಡುವ ಜನರ ಸಹವಾಸವನ್ನು ಶಾಶ್ವತವಾಗಿ ಬಿಟ್ಟು ಬಿಡುವುದೇ ಉತ್ತಮ. ಸಂಬಂಧಗಳನ್ನು ಉಳಿಸಿಕೊಳ್ಳಲು ಬಗ್ಗಬೇಕಿದ್ದರೆ ಸ್ವಲ್ಪ ಬಗ್ಗಿರಿ, ಆದರೆ ಪದೇ ಪದೇ ನೀವೇ ಬಗ್ಗಬೇಕಾದರೆ ಆಗ ಸ್ವಲ್ಪ ನಿಲ್ಲಿಸಿ ಯೋಚಿಸಿ. ಜೀವನದಲ್ಲಿ ಒಂದು ನಿಜವಾದ ಜೊತೆಯನ್ನು ನೀಡುವ ಸಂಗಾತಿಯು ಕೇವಲ ದೂರದಿಂದ ಪ್ರೀತಿಸುವ ಆ ಸಾವಿರಾರು ಜನರಿಗಿಂತ ಉತ್ತಮ. ಸಾಮಾನ್ಯವಾಗಿ ಯಾರ ಸಮಯವೂ ನಮ್ಮಿಲ್ಲದೆ ಕಳೆಯುತ್ತಿರಲಿಲ್ಲವೋ ಅಂಥವರೂ ಸಹ ಕಾಲದೊಂದಿಗೆ ಬದಲಾಗುತ್ತಾರೆ. ನೆನಪಿರಲಿ, ಒಳ್ಳೆಯ ಸಮಯವನ್ನು ನೋಡಬೇಕಿದ್ರೆ ಕೆಟ್ಟ ಸಮಯವನ್ನೂ ಸಹ ಸಹಿಸಿಕೊಳ್ಳಬೇಕಾಗುತ್ತದೆ. ನಿಮ್ಮ ಗಮನವನ್ನು ಯಾವಾಗಲೂ ನೀವು ಏನನ್ನು ಪಡೆಯಲು ಬಯಸುತ್ತೀರೋ ಅದರ ಮೇಲೆ ಇರಿಸಿ, ನೀವು ಏನನ್ನು ಕಳೆದುಕೊಂಡಿದ್ದೀರೋ ಅದರ ಮೇಲೆ ಅಲ್ಲ. ಸಾಮಾನ್ಯವಾಗಿ ಸಮಸ್ಯೆಗಳು ಅಷ್ಟು ದೊಡ್ಡದಾಗಿರುವುದಿಲ್ಲ,
ನಾವು ಅವುಗಳನ್ನು ಯೋಚಿಸಿ ದೊಡ್ಡದು ಮಾಡುತ್ತೇವೆ. ಕೆಟ್ಟ ಸಂಘದಲ್ಲಿರುವುದಕ್ಕಿಂತ ಒಬ್ಬಂಟಿಯಾಗಿರುವುದೇ ಉತ್ತಮ. ಕೆಲವು ಜನರು ಹೋಳಿಯಂತೆ ನಿಮ್ಮನ್ನು ಭೇಟಿ ಮಾಡುತ್ತಾರೆ. ಅವರು ಯಾವುದೇ ಬಣ್ಣವನ್ನು ಹಚ್ಚುವುದಿಲ್ಲ, ಆದರೆ ನಿಮ್ಮ ಜೀವನವನ್ನು ಬಣ್ಣಮಯ ಮಾಡುತ್ತಾರೆ. ತಪ್ಪು ಜನರನ್ನು ನಂಬುವುದು ನಿಮ್ಮ ಜೀವವನ್ನು ಪಣಕ್ಕಿಟ್ಟಂತೆ. ಪ್ರತಿ ಸಮಯವೂ ಆನ್ಲೈನ್ನಲ್ಲಿರುವ ಜನರು ನಿಜ ಜೀವನದಲ್ಲಿ ಬಹಳ ಏಕಾಂಗಿಯಾಗಿರುತ್ತಾರೆ. ನಾವು ಹೆಚ್ಚಾಗಿ ಯಾವ ಸಂಬಂಧಗಳನ್ನು ಕಳೆದುಕೊಳ್ಳಲು ಭಯಪಡುತ್ತೇವೋ ಅವುಗಳನ್ನು ನಾವು ಬಹಳ ಹಿಂದೆಯೇ ಕಳೆದುಕೊಂಡಿರುತ್ತೇವೆ. ಯಾವ ಮನುಷ್ಯನು ತನ್ನ ನಾಳೆಯನ್ನು ಬದಲಾಯಿಸಲು ಬಯಸುತ್ತಾನೋ ಅವನು ಯಾವುದೇ ಪರಿಸ್ಥಿತಿಯಲ್ಲಿ ತನ್ನ ಗುರಿಯಿಂದ ಹಿಂದೆ ಸರಿಯುವುದಿಲ್ಲ. ಮನುಷ್ಯನ ನಿಜವಾದ ಗುರುತು ಅವನ ಕರ್ಮಗಳಿಂದ ಆಗುತ್ತದೆ. ಧರ್ಮ ಯಾವುದೇ ಇರಲಿ, ಕರ್ಮ ಸರಿಯಾಗಿರಬೇಕು. ಹೃದಯ ಮತ್ತು ಸ್ವಭಾವ ಒಳ್ಳೆಯಲಾಗಿರಬೇಕು. ರೂಪದ ಬಗ್ಗೆ ಏನು ಚಿಂತೆ? ಅದು ಬದಲಾಗುವ ಸಮಯದೊಂದಿಗೆ ಬದಲಾಗುತ್ತದೆ. ಕಳೆದು ಹೋದ ಸಮಯ ಮತ್ತು ನಾಲಿಗೆಯಿಂದ ಹೊರಬಂದ ಮಾತುಗಳು ಎಂದಿಗೂ ಹಿಂದಿರುಗಿ ಬರುವುದಿಲ್ಲ. ಮನುಷ್ಯನ ನಿಜವಾದ ಸೌಂದರ್ಯವು ಅವನ ಮುಖದ ಸೌಂದರ್ಯ ಮತ್ತು ಬಣ್ಣದಲ್ಲಲ್ಲ, ಬದಲಿಗೆ ಅವನ ಹೃದಯ ಮತ್ತು ಸ್ವಭಾವದಲ್ಲಿ ಪ್ರತಿಫಲಿಸುತ್ತದೆ. ಬೇರೆಯವರು ಮಾಡಿದ ದಾರಿಗಳ ಮೇಲೆ ನಡೆದು ನೀವು ಸುರಕ್ಷಿತವಾಗಿರಬಹುದು, ಆದರೆ ಗುರಿಯನ್ನು ತಲುಪಲು ನಿಮ್ಮ ದಾರಿಯನ್ನು ನೀವೇ ಸೃಷ್ಟಿಸಲು ಕಲಿಯಿರಿ. ಯಾರ ಮೇಲಾದರೂ ಹೆಚ್ಚು ಕೋಪಗೊಳ್ಳುವುದಕ್ಕಿಂತ ನಿಮ್ಮ ಜೀವನದಲ್ಲಿ ಅವರ ಮಹತ್ವವನ್ನೇ ಕಡಿಮೆ ಮಾಡುವುದು ಉತ್ತಮ. ಜೀವನದಲ್ಲಿ ಪ್ರತಿ ಬಿರುಗಾಳಿಯೂ ನಷ್ಟ ಮಾಡಲು ಬರುವುದಿಲ್ಲ. ಕೆಲವು ಬಿರುಗಾಳಿಗಳು ದಾರಿಯನ್ನು ಶುಭ್ರಗೊಳಿಸಲು ಸಹ ಬರುತ್ತವೆ. ಜೀವನವು ರೈಲ್ವೆ ನಿಲ್ದಾಣದಂತಿದೆ. ಜನಸಂದಣಿಯು ಬಹಳಷ್ಟಿದೆ, ಆದರೆ ಯಾರೂ ನಿಮ್ಮವರಲ್ಲ. ನೀವು ಎಲ್ಲೆಂದರಲ್ಲಿ ಬಾಯಿ ಹಾಕುತ್ತಾ ಓಡಾಡಿದರೆ ಖಂಡಿತ ಒಂದು ದಿನ ನೆಲಕ್ಕೆ ಬೀಳುತ್ತೀರಿ. ಈ ಡಿಜಿಟಲ್ ಯುಗದಲ್ಲಿ ಎಲ್ಲವೂ ಆನ್ಲೈನ್ನಲ್ಲಿ ಸಿಗುತ್ತದೆ. ಸ್ನೇಹವು, ಪ್ರೀತಿಯು ಮತ್ತು ಮೋಸವೂ ಸಹ. ಒಮ್ಮೆ ಕಣ್ಣಿನಿಂದ ಬಿದ್ದು ಹೋದ ವ್ಯಕ್ತಿ ಅವನು ಎಲ್ಲಿಗೆ ಹೋದರೆ ಏನು ವ್ಯತ್ಯಾಸ? ನಿಮ್ಮಿಗೋಸ್ಕರ ಯಾರು ಒಳತಾರೆಯೋ ಅಂಥವರನ್ನು ಎಂದಿಗೂ ನಿಮ್ಮಿಂದ ದೂರವಾಗಲು ಬಿಡಬೇಡಿ. ಮೋಸದಿಂದ ಗಳಿಸಿದ ಹಣವನ್ನು ಪುಣ್ಯದ ಕೆಲಸಗಳಿಗೆ ಬಳಸಿದರೆ ಆ ಪುಣ್ಯವು ಯಾರಿಗೆ ಮೋಸ ಮಾಡಿದಿರೋ ಅವರಿಗೆ ಸಿಗುತ್ತದೆ. ಯಾರಾದರೂ ನಿಮ್ಮನ್ನು ನಿರ್ಲಕ್ಷಿಸಿದರೆ ಬೇಸರಪಡಬೇಡಿ, ಏಕೆಂದರೆ ಜನರು ಹೆಚ್ಚಾಗಿ ತಮ್ಮ ಯೋಗ್ಯತೆಗಿಂತ ಹೆಚ್ಚಿನ ದುಬಾರಿ ವಸ್ತುಗಳನ್ನು ನಿರ್ಲಕ್ಷಿಸ್ತಾರೆ. ನಿಮ್ಮವನು ಯಾರೆಂದರೆ ಅವರು ಬೇರೆಯವರಿಗೋಸ್ಕರ ನಿಮ್ಮನ್ನು ನಿರ್ಲಕ್ಷಿಸುವುದಿಲ್ಲ. ಸ್ವಲ್ಪ ಔಷಧಿ ದೊಡ್ಡ ರೋಗಗಳನ್ನು ಶಾಂತಗೊಳಿಸುವ ಹಾಗೆಯೇ ದೇವರ ಸ್ವಲ್ಪ ನೆನಪು ಬಹಳಷ್ಟು ಕಷ್ಟಗಳು ಮತ್ತು ದುಃಖಗಳನ್ನು ನಾಶ ಮಾಡುತ್ತದೆ. ಸಮಯ ಹೇಗೇ ಇರಲಿ, ಒಳ್ಳೆಯದು ಅಥವಾ ಕೆಟ್ಟದ್ದು, ಅದು ಖಂಡಿತ ಬದಲಾಗುತ್ತದೆ. ಒಳ್ಳೆಯ ಸಮಯದಲ್ಲಿ ಯಾವುದೇ ತಪ್ಪು ಕೆಲಸ ಮಾಡಬೇಡಿ, ಇದರಿಂದ ಕೆಟ್ಟ ಸಮಯದಲ್ಲಿ ಜನರು ನಿಮ್ಮ ಜೊತೆಯನ್ನು ಬಿಡಬಾರದು. ಶ್ರೀಕೃಷ್ಣನು ಹೇಳುತ್ತಾನೆ, ಯಾರಾದರೂ ನಿಮಗೆ ದುಃಖ ನೀಡಿದರೆ ಬೇಸರಪಡಬೇಡಿ, ಏಕೆಂದರೆ ಜನರು ಯಾವ ಮರದಲ್ಲಿ ಹೆಚ್ಚು ಸಿಹಿ ಹಣ್ಣುಗಳಿರುತ್ತದೆಯೋ ಅದಕ್ಕೆ ಕಲ್ಲುಗಳನ್ನು ಹೊಡೆಯುತ್ತಾರೆ. ಬೀಗವನ್ನು ಮಾಡದೆಯೇ ಮನುಷ್ಯನು ಯಾವುದೇ ಬೀಗವನ್ನು ಸೃಷ್ಟಿಸುವುದಿಲ್ಲ. ಹಾಗಾದರೆ ದೇವರು ಏಕೆ ಸಮಸ್ಯೆಯನ್ನು ನಿರ್ಮಿಸುತ್ತಾನೆ? ಅದಕ್ಕೆ ಪರಿಹಾರವೇ ಇಲ್ಲದಿದ್ದರೆ. ಕೌಶಲ್ಯವಿದ್ದರೆ ಜಗತ್ತು ತಾನಾಗಿಯೇ ನಿಮ್ಮನ್ನು ಗೌರವಿಸುತ್ತದೆ. ನಿಮ್ಮ ಹಿಮ್ಮಡಿಗಳನ್ನು ಎತ್ತನಿಸುವುದರಿಂದ ನಿಮ್ಮ ಪಾತ್ರವು ಎತ್ತರವಾಗುವುದಿಲ್ಲ. ವಿಶ್ವಾಸವು ಆಸಕ್ತಿ, ಇದರಿಂದ ಹಾಳಾದ ಜಗತ್ತಿನಲ್ಲಿಯೂ ಬೆಳಕನ್ನು ತರಬಹುದು. ಒಮ್ಮೆ ನಿಮ್ಮ ಮೇಲೆ ಪೂರ್ಣ ವಿಶ್ವಾಸವಿಟ್ಟು ಕೆಲಸವನ್ನು ಪ್ರಾರಂಭಿಸಿ. ನೀವು ಏನನ್ನು ಬಯಸುತ್ತೀರೋ ಅದನ್ನು ಖಂಡಿತ ಸಾಧಿಸುತ್ತೀರಿ. ಸರಿಯಾದ ಕರ್ಮ ಎಂದರೆ ಅದರ ಫಲಿತಾಂಶ ಯಾವಾಗಲೂ ಸರಿಯಾಗಿರುವುದು ಅಲ್ಲ. ಸರಿಯಾದ ಕರ್ಮ ಎಂದರೆ ಅದರ ಉದ್ದೇಶ ಎಂದಿಗೂ ತಪ್ಪಾಗಿರಬಾರದು. ಶಿಕ್ಷಕರಿಲ್ಲದೆ ನಿಮ್ಮಲ್ಲಿ ಸಾಮರ್ಥ್ಯವಿದ್ದರೂ ಸಹ ಅದನ್ನು ಪಡೆಯುವುದು ಕಷ್ಟ. ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುವುದಲ್ಲ, ಬದಲಿಗೆ ಅದಕ್ಕೆ ಪರಿಹಾರವನ್ನು ಕಂಡುಹಿಡಿಯಲು ಕಲಿಯಿರಿ. ಏಕೆಂದರೆ ಸಮಸ್ಯೆಯಿಂದ ತಪ್ಪಿಸಿಕೊಳ್ಳುವುದರಿಂದಲ್ಲ, ಪರಿಹಾರದಿಂದ ಮಾತ್ರವೇ ಮುಕ್ತಿ ಸಿಗುತ್ತದೆ. ಒಬ್ಬರು ಹೊಗಳಿಕೆಯನ್ನು ತಿಳಿಸಿದರೆ ಇನ್ನೊಬ್ಬರು ದೊಡ್ಡ ಉಪಕಾರವನ್ನು ತೋರಿಸುತ್ತಾರೆ. ಒಂದು ಮಾತು ಮುರಿದಾಗ ಒಂದು ಮನುಷ್ಯನೂ ಸಹ ಮುರಿಯುತ್ತಾನೆ. ನಿಮ್ಮ ಬೆಲೆಯ ಅರಿವಾದಾಗ ನಿಮಗೆ ಮಹತ್ವ ನೀಡದವರ ಜೊತೆಯಲ್ಲಿ ಇರುವುದು ಕಷ್ಟವಾಗುತ್ತದೆ. ಕೆಲವೊಮ್ಮೆ ಕೇವಲ ನೋಟುಗಳು ಮಾತ್ರವಲ್ಲ, ಮನುಷ್ಯರೂ ಸಹ ನಕಲಿ ಸಿಗುತ್ತಾರೆ. ನಿಮ್ಮ ನೋವನ್ನು ಹೇಳಿದ ನಂತರವೂ ಎದುರಿನವರು ನಿಮಗೆ ನೋವನ್ನು ನೀಡುತ್ತಿದ್ದರೆ ನೀವು ಅವರಿಂದ ದೂರವಿರುವುದೇ ಉತ್ತಮ. ಹೊರಗಿನ ಪ್ರದರ್ಶನ ಎಷ್ಟು ಹೆಚ್ಚಿರುತ್ತದೆಯೋ ಒಳಗಿನ ಬಡತನ ಅಷ್ಟೇ ಹೆಚ್ಚಿರುತ್ತದೆ. ಜೀವನದ ಪ್ರತಿ ಮುಂಜಾನೆಯೂ ಕೆಲವು ಷರತ್ತುಗಳನ್ನು ತರುತ್ತದೆ ಮತ್ತು ಪ್ರತಿ ಸಂಜೆಯೂ ಕೆಲವು ಅನುಭವಗಳನ್ನು ನೀಡಿ ಹೋಗುತ್ತದೆ. ನಿಮ್ಮನ್ನು ನೀವು ಹೆಚ್ಚು ಉತ್ತಮಗೊಳಿಸಿಕೊಳ್ಳಿ. ಇದರಿಂದ ನೀವು ನಿನ್ನೆಯ ದಿನ ಹೇಗಿದ್ದರೋ ಇಂದಿನ್ನೂ ಉತ್ತಮರಾಗಬೇಕು. ಬಡವರಾಗಿದ್ದರೆ ಬಡವರಾಗಿಯೇ ಇರಿ, ಶ್ರೀಮಂತರಾಗಿದ್ದರೆ ಶ್ರೀಮಂತರಾಗಿಯೇ ಇರಿ. ಹೇಗಿದ್ದರೂ ಪರವಾಗಿಲ್ಲ, ಆದರೆ ಪ್ರಾಮಾಣಿಕರಾಗಿರಿ. ಸುಳ್ಳು ಪ್ರದರ್ಶನದಿಂದ ಸಿಕ್ಕ ಗೌರವವು ಹೆಚ್ಚು ಕಾಲ ಉಳಿಯುವುದಿಲ್ಲ. ಓದು ಬರವಣಿಗೆ ಮನುಷ್ಯನ ಸಂಸ್ಕಾರಗಳನ್ನು ಮರೆಸುವುದಾದರೆ ಅನಕ್ಷರಸ್ಥನಾಗಿ ಇರುವುದೇ ಉತ್ತಮ. ದೈಹಿಕ ಸೌಂದರ್ಯದಿಂದ ಯಾವುದೇ ಪ್ರಯೋಜನವಿಲ್ಲ. ಮನುಷ್ಯನು ಚಾರಿತ್ರದಿಂದ ಕೆಳಗೆ ಬಿದ್ದಿದ್ದರೆ ಅಂತಹ ಜನರಿಂದ ದೂರ ಸರಿಯಬೇಕು. ಅಗತ್ಯಕ್ಕಿಂತ ಹೆಚ್ಚು ಬುದ್ಧಿವಂತ ಮತ್ತು ಮೂರ್ಖನ ನಡುವೆ ಯಾವುದೇ ವ್ಯತ್ಯಾಸವಿಲ್ಲ, ಏಕೆಂದರೆ
ಇಬ್ಬರೂ ಸಹ ಯಾರ ಮಾತನ್ನೂ ಕೇಳುವುದಿಲ್ಲ. ಕಷ್ಟಗಳೊಂದಿಗೆ ಈ ರೀತಿಯಾಗಿ ಹೋರಾಡಿ. ನೀವು ಗೆದ್ದರೆ ಇತಿಹಾಸವನ್ನು ಸೃಷ್ಟಿಸುತ್ತೀರಿ ಮತ್ತು ಸೋತರೆ ಆಗಲೂ ಇತಿಹಾಸವನ್ನು ಸೃಷ್ಟಿಸುತ್ತೀರಿ. ಆದಾಯ ಕಡಿಮೆ ಇದ್ದರೆ ಖರ್ಚಿನ ಮೇಲೆ ನಿಯಂತ್ರಣವಿರಲಿ ಮತ್ತು ಮಾಹಿತಿಯೂ ಕಡಿಮೆ ಇದ್ದರೆ ಮಾತುಗಳ ಮೇಲೆ ನಿಯಂತ್ರಣವಿರಲಿ. ನಾನು ಸಹ ಬಹಳ ವಿಚಿತ್ರ. ಎಷ್ಟು ವಿಚಿತ್ರವೆಂದರೆ ನನ್ನನ್ನು ನಾನೇ ನಾಶ ಮಾಡಿಕೊಂಡೆ ಮತ್ತು ವಿಷಾದವೂ ಆಗಲಿಲ್ಲ. ಗೆಲ್ಲುವ ಮಜಾ ಆಗ ಬರುತ್ತದೆ ಯಾವಾಗ ಎಲ್ಲರೂ ನಿಮ್ಮ ಸೋಲಿಗಾಗಿ ಕಾಯುತ್ತಿರುತ್ತಾರೆಯೋ. ಅನುಭವವು ಒಂದೇ ವಿಷಯವನ್ನು ಕಲಿಸಿದೆ. ನಿಮ್ಮ ಭಾವನೆಗಳನ್ನು ತಿಳಿದ ನಂತರವೂ ನಿಮಗೆ ನೋವನ್ನು ನೀಡುವವನು ನಿಮ್ಮವನಾಗಲು ಎಂದಿಗೂ ಸಾಧ್ಯವಿಲ್ಲ. ನಕಲಿ ಮತ್ತು ಸುಳ್ಳು ಜನರ ನಡುವೆ ಇರುವುದಕ್ಕಿಂತ ಒಬ್ಬಂಟಿಯಾಗಿ ಇರುವುದೇ 1000 ಪಟ್ಟು ಉತ್ತಮ. ಹಳೆಯ ದಿನಗಳಲ್ಲಿ ಮನೆಯಲ್ಲಿ ಅದ್ಭುತವಾದ ಆತ್ಮೀಯತೆ ಇರುತ್ತಿತ್ತು. ಮನೆಯ ಬಾಗಿಲುಗಳು ಸಹ ಮೊದಲು ಪರಸ್ಪರ ಅಪ್ಪಿಗೊಳ್ಳುತ್ತಿದ್ದವು. ಈಗ ಬಾಗಿಲು ಸಹ ಏಕಾಂಗಿಯಾಗಿದೆ. ಸಹನಾಶೀಲತೆ ಮತ್ತು ಸಂಯಮವು ಯಾವುದೇ ದೌರ್ಬಲ್ಯಗಳಲ್ಲ, ಅವು ಅಂತಹ ಶಕ್ತಿಗಳು. ಅವು ಎಲ್ಲರಲ್ಲೂ ಇರುವುದಿಲ್ಲ. ಎದುರಿಗೆ ಗುರಿಯಿದ್ದರೆ ದಾರಿಗಳನ್ನು ಬದಲಾಯಿಸಬೇಡಿ. ಮನಸ್ಸಿನಲ್ಲಿ ಏನೇ ಇದ್ದರೂ ಆ ಕನಸನ್ನು ಮುರಿಯಬೇಡಿ. ಜೀವನ ಸಾಗಿದಂತೆಲ್ಲ ತಂದೆ ತಾಯಿ ಹೇಳಿದ ಪ್ರತಿಯೊಂದು ಮಾತು ಸರಿ ಎಂದು ಅರಿವಾಗುತ್ತದೆ. ದಾರಿಗಳು ಬೇರೆಯಾದ ಮಾತ್ರಕ್ಕೆ ನಾವು ದೂರವಾಗುವುದಿಲ್ಲ, ಕೇವಲ ಅಂತರಗಳು ಹೆಚ್ಚಾಗುತ್ತವೆ. ನಾವು ಸಹ ದುಬಾರಿ ಆಭರಣಗಳಂತಾಗಿದ್ದೇವೆ, ಕಾಣಿಸುತ್ತೇವೆ, ಆದರೆ ಹೃದಯದಲ್ಲಿ ಜಾಗವನ್ನು ಸೃಷ್ಟಿಸಲು ಸಾಧ್ಯವಾಗುವುದಿಲ್ಲ. ನಮ್ಮ ಮೇಲೆ ನಾವೇ ನಿಯಂತ್ರಣವಿರುವುದು ನಿಜವಾದ ಶಕ್ತಿ. ನಿಜವಾದ ಶಕ್ತಿ ಇರುವುದು ಇತರರ ಮೇಲೆ ನಿಯಂತ್ರಣ ಸಾಧಿಸುವುದರಲ್ಲ, ಬದಲಿಗೆ ನಮ್ಮನ್ನು ನಾವೇ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳುವುದರಲ್ಲಿ. ನಿಮ್ಮ ಸಾಮರ್ಥ್ಯವನ್ನು ಸರಿಯಾಗಿ ಬಳಸುವುದು ಯಶಸ್ಸನ್ನು ಪಡೆಯುವ ನಿಜವಾದ ಮಾರ್ಗ. ಕೇವಲ ಕೌಶಲ್ಯ ಇರುವುದು ಸಾಕಾಗುವುದಿಲ್ಲ, ಅದನ್ನು ಸರಿಯಾದ ದಿಕ್ಕಿನಲ್ಲಿ ಬಳಸಲ ಮುಖ್ಯ. ಕಳೆದುಹೋದ ವಸ್ತುಗಳನ್ನು ನೆನಪಿಸಿಕೊಂಡು ಸಮಯ ವ್ಯರ್ಥ ಮಾಡಬೇಡಿ. ನಿಮ್ಮ ಬಳಿ ಏನಿರುತ್ತದೆಯೋ ಅದರ ಬೆಲೆಯನ್ನು ತಿಳಿಯಿರಿ. ಸಂತೋಷದಿಂದ ಬದುಕಿರಿ, ಏಕೆಂದರೆ ನಿಮಗೆ ಸಿಕ್ಕಿರುವ ಜೀವನವು ಬೇರೊಬ್ಬರ ಕನಸಾಗಿರಬಹುದು. ಯಾರನ್ನಾದರೂ ಗಮನವಿಟ್ಟು ಕೇಳುವುದು ನಾವು ಅವರಿಗೆ ನೀಡಬಹುದಾದ ಅತಿ ದೊಡ್ಡ ಹೊಗಳಿಕೆ. ನಿಮ್ಮ ಮುಖದಲ್ಲಿರುವ ನಗುವು ನಿಮ್ಮ ಹೊರಗಿನ ಸೌಂದರ್ಯಕ್ಕಿಂತ ಹೆಚ್ಚು ಅಮೂಲ್ಯವಾಗಿದೆ. ನೆನಪಿಡಿ, ನಗುವು ಈ ಭೂಮಿಯ ಅಗ್ಗದ ಮತ್ತು ಅತ್ಯುತ್ತಮ ಔಷಧಿ. ಬದುಕಲು ಕಲಿಯಬೇಕಿದ್ದರೆ ನದಿಯಿಂದ ಕಲಿಯಿರಿ. ನದಿಯು ತನ್ನೊಳಗಿನ ಕೊಳೆಯನ್ನು ತಾನೇ ಸ್ವಚ್ಛಗೊಳಿಸುತ್ತದೆ. ಒಬ್ಬಂಟಿಯಾಗಿರುವುದು ನಮಗೆ ಕಲಿಸುತ್ತದೆ, ನಮ್ಮ ಬಳಿ ನಮ್ಮನ್ನು ಬಿಟ್ಟು ಬೇರೇನೂ ಖಾಲಿ ಕೈಯಲ್ಲಿ ಬಂದೆವು, ಖಾಲಿ ಕೈಯಲ್ಲಿಯೇ ಹೋಗಬೇಕು. ಹಾಗಾದರೆ ಈ ಮೋಹ, ಮಾಯೆ ಮತ್ತು ಹಣದ ಓಟ ಏಕೆ? ಪ್ರೀತಿಯು ಭರವಸೆಗಳಿಂದಲ್ಲ, ಭಾವನೆಗಳಿಂದ ಉಳಿಯುತ್ತದೆ. ಸಂತೋಷವಾಗಿ ಕಾಣಿಸಿಕೊಳ್ಳುವ ಪ್ರಯತ್ನದಲ್ಲಿ ಮನುಷ್ಯನು ಇನ್ನೂ ಹೆಚ್ಚು ದುಃಖಿತನಾಗುತ್ತಾನೆ. ಯಾರೇ ನಿಮ್ಮವರಾಗಿರಲಿ, ಅವರು ಮೊದಲು ತಮ್ಮ ಲಾಭವನ್ನು ನೋಡುತ್ತಾರೆ. ಸಾಮಾನ್ಯವಾಗಿ ಹಳೆಯ ಸಂಬಂಧಗಳು ಹೊಸ ಸಂಬಂಧದಲ್ಲಿ ಬದಲಾದ ನಂತರ ಕಳೆದು ಹೋಗುತ್ತವೆ. ಕೆಲವು ಜನರು ಎಷ್ಟು ವಿಶ್ವಾಸದಿಂದ ಸುಳ್ಳು ಹೇಳುತ್ತಾರೆ ಎಂದರೆ ಅವರು ನಿಮ್ಮೊಂದಿಗೆ ಸುಳ್ಳು ಹೇಳುತ್ತಿದ್ದಾರೆ ಎಂಬುದನ್ನು ನೀವು ಗುರುತಿಸಲು ಸಾಧ್ಯವಾಗುವುದಿಲ್ಲ. ಜನರಿಗೆ ನಿಮ್ಮ ಬೆಲೆಯು ಆಗ ತಿಳಿಯುತ್ತದೆ ಯಾವಾಗ ತುಂಬಾ ತಡವಾಗಿರುತ್ತದೆಯೋ. ವಿಶ್ವಾಸವನ್ನು ಗೆಲ್ಲಲು ಇಡೀ ಜೀವನ ಬೇಕಾಗುತ್ತದೆ, ಆದರೆ ಅದನ್ನು ಮುರಿಯಲು ಕೇವಲ ಒಂದು ಕ್ಷಣ ಸಾಕು. ಬದಲಾವಣೆ ಖಚಿತ. ಪ್ರತಿಯೊಂದು ವಿಷಯವೂ ಬದಲಾಗುತ್ತದೆ. ಕೆಲವರ ಹೃದಯ ಬದಲಾಗುತ್ತದೆ ಮತ್ತು ಕೆಲವರ ದಿನಗಳು ಬದಲಾಗುತ್ತವೆ. ಜನರು ಕಾಕತಾಳೀಯವಾಗಿ ಭೇಟಿಯಾಗುತ್ತಾರೆ, ಆದರೆ ದೂರವಾಗುವುದು ಎಲ್ಲರೂ ತಮ್ಮ ಇಚ್ಛೆಯಂತೆ. ಮರೆಯಲು ಕಲಿಯಿರಿ, ಇದರಲ್ಲಿಯೇ ನಿಮ್ಮ ಪ್ರಯೋಜನವಿದೆ, ಏಕೆಂದರೆ ಈ ಜಗತ್ತು ಸಹ ನಿಮ್ಮೊಂದಿಗೆ ಇದನ್ನೇ ಮಾಡಲಿದೆ. ಒಂದು ಸಮಯದ ನಂತರ ನೋವು ಕೊನೆಗೊಳ್ಳುತ್ತದೆ ಅಥವಾ ಮನುಷ್ಯನೇ ಕೊನೆಗೊಳ್ಳುತ್ತಾನೆ. ಯಾರ ಆಚರಣೆ ಪವಿತ್ರವಾಗಿರುತ್ತದೆಯೋ ಅವರ ಚರಣಗಳನ್ನು ಮುಟ್ಟಬೇಕು. ಅಸೂಯೆಯ ಅಭ್ಯಾಸವು ಪ್ರೀತಿಯ ಅಭ್ಯಾಸಕ್ಕಿಂತ ಹೆಚ್ಚು ಅಪಾಯಕಾರಿ. ಯಾವ ವಸ್ತು ಸುಲಭವಾಗಿ ಸಿಗುತ್ತದೆಯೋ ಮನುಷ್ಯನು ಅದರ ಬೆಲೆಯನ್ನು ಎಂದಿಗೂ ತಿಳಿಯುವುದಿಲ್ಲ. ಸ್ವಾರ್ಥದ ಸಂಬಂಧಗಳು ಎಷ್ಟು ಬೇಗನೆ ರೂಪುಗೊಳ್ಳುತ್ತವೆಯೋ ಅಷ್ಟೇ ಬೇಗನೆ ಮುರಿದು ಹೋಗುತ್ತವೆ. ಅಹಂಕಾರ ಮತ್ತು ಗರ್ವದ ಕಾರಣದಿಂದ ಮನುಷ್ಯನು ತಾನಾಗಿಯೇ ತನ್ನ ಸಂಬಂಧಗಳನ್ನು ಹಾಳು ಮಾಡಿಕೊಳ್ಳುತ್ತಾನೆ. ಮನುಷ್ಯನು ಎಂದಿಗೂ ಜನಸಂದಣಿಯಲ್ಲಿ ಕಳೆದು ಹೋಗುವುದಿಲ್ಲ. ಮನುಷ್ಯನು ಕಳೆದು ಹೋಗುವುದು ಯಾವಾಗ ಎಂದರೆ ಅವನು ಒಬ್ಬಂಟಿಯಾದಾಗ. ಕೆಲವು ಮನುಷ್ಯನು ದುರ್ಬಲರಾಗಿರುತ್ತಾರೆ. ಎಲ್ಲಿ ಕೋಪ ಬರಬೇಕಿತ್ತೋ ಅಲ್ಲಿ ಅಳುತ್ತಾರೆ. ಕೆಲವೊಮ್ಮೆ ಹೇಳಲು ಬಹಳಷ್ಟು ವಿಷಯಗಳಿರುತ್ತವೆ, ಆದರೆ ಮನಸ್ಸಿನ ಮಾತು ಮನಸ್ಸಿನಲ್ಲಿಯೇ ಉಳಿದುಬಿಡುತ್ತದೆ. ನಾನು ಯಾರನ್ನೂ ಎಂದಿಗೂ ಪರೀಕ್ಷಿಸಲಿಲ್ಲ. ಎಷ್ಟು ಪ್ರೀತಿಯನ್ನು ನೀಡಿದನೋ ಅಷ್ಟೇ ಪ್ರೀತಿಯನ್ನು ಎಂದಿಗೂ ಪಡೆಯಲಿಲ್ಲ. ಬಹುಶಃ ದೇವರು ನನ್ನನ್ನು ಆ ರೀತಿ ಸೃಷ್ಟಿ ಮಾಡಲೇ ಇಲ್ಲ. ನೀವು ಎಷ್ಟೇ ಚೆನ್ನಾಗಿ ಸಂಬಂಧಗಳನ್ನು ನಿಭಾಯಿಸಿದರೂ ಬದಲಾಗುವ ಮನುಷ್ಯನು ಖಂಡಿತಾ ಬದಲಾಗುತ್ತಾನೆ. ಮರೆಯುವವರು ಎಲ್ಲರೂ ಉಳಿದುಕೊಂಡರು, ಆದರೆ ತಮ್ಮ ಪ್ರೀತಿಯನ್ನು ಮರೆಯಲಾಗದವರು ಸತ್ತರು. ನಿಜವಾದ ಹೃದಯದಿಂದ ಪ್ರೀತಿಸುವವರು ಕೊನೆಯಲ್ಲಿ ಹೆಚ್ಚಾಗಿ ತಾವೇ ಒಡೆದು ಹೋಗುತ್ತಾರೆ. ಬಟ್ಟೆಗಳ ಹೊಂದಾಣಿಕೆಯನ್ನು ಮಾಡಿದರೆ ಕೇವಲ ಶರೀರವೂ ಸುಂದರವಾಗಿ ಕಾಣುತ್ತದೆ. ಸಂಬಂಧಗಳು ಮತ್ತು ಪರಿಸ್ಥಿತಿಗಳೊಂದಿಗೆ ಹೊಂದಾಣಿಕೆ ಮಾಡಿಕೊಂಡರೆ ನಿಮ್ಮ ಸಂಪೂರ್ಣ ಜೀವನವು ಸುಂದರವಾಗುತ್ತದೆ.
ಸುಳ್ಳು ಭರವಸೆ ನೀಡುವುದಕ್ಕಿಂತ ಸತ್ಯವನ್ನು ಹೇಳಿ ನಿರಾಕರಿಸುವುದೇ ಉತ್ತಮ. ಮಿತ್ರರೇ, ಸಮಯ ಎಂಬುದು ಒಂದು ಅದೃಶ್ಯ ಮತ್ತು ಅನಿವಾರ್ಯವಾದ ಅಂಶ. ಅದು ಜೀವನದ ಪ್ರತಿಯೊಂದು ಅಂಶದ ಮೇಲೂ ಪ್ರಭಾವ ಬೀರುತ್ತದೆ. ಇದು ನಮ್ಮ ಜೀವನದ ವೇಗವನ್ನು ಮಾತ್ರ ನಿರ್ಧರಿಸುವುದಿಲ್ಲ, ನಮ್ಮ ನಿರ್ಣಯಗಳು, ಕಾರ್ಯಗಳು ಮತ್ತು ಪ್ರಯತ್ನಗಳ ಫಲಿತಾಂಶಗಳು ಸಹ ಸಮಯದ ಮೇಲೆ ಅವಲಂಬಿಸಿರುತ್ತವೆ. ಸಮಯ ಎಲ್ಲರದ್ದೂ ಬರುತ್ತದೆ ಎಂಬುವ ವಾಕ್ಯವು ನಮಗೆ ಕಲಿಸುತ್ತದೆ. ಯಾರ ಸಮಯವೂ ಯಾವಾಗಲೂ ಬದಲಾಗುತ್ತಾ ಇರುತ್ತದೆ ಮತ್ತು ಇಂದು ಯಾರು ಯಶಸ್ಸಿನಿಂದ ದೂರವಿದ್ದಾರೆಯೋ ಅವರ ಸಮಯವೂ ಖಂಡಿತ ಬರುತ್ತದೆ. ಸಮಯದ ಚಕ್ರವು ನಿರಂತರವಾಗಿ ಸುತ್ತುತ್ತಾ ಇರುತ್ತದೆ. ಇದು ಯಾರಿಗೂ ಒಂದೇ ರೀತಿ ಇರುವುದಿಲ್ಲ. ಒಬ್ಬರ ಸಮಯವು ಸಂತೋಷ, ಯಶಸ್ಸು ಮತ್ತು ಸಮೃದ್ಧಿಯಲ್ಲಿ ಇರುತ್ತದೆ. ಇನ್ನು ಕೆಲವರ ಸಮಯವು ಕಷ್ಟ, ಹೋರಾಟ ಮತ್ತು ವೈಫಲ್ಯದಲ್ಲಿರುತ್ತದೆ. ಯಶಸ್ಸು ಯಾವಾಗಲೂ ಒಬ್ಬ ವಿಶೇಷ ವ್ಯಕ್ತಿಯ ಜೊತೆಯಲ್ಲೇ ಇರುತ್ತದೆ ಎಂದು ನಾವು ಹೇಳಲು ಸಾಧ್ಯವಿಲ್ಲ. ಏಕೆಂದರೆ ಸಮಯವು ಯಾವಾಗಲೂ ಬದಲಾಗುತ್ತದೆ. ಯಶಸ್ಸು ಮತ್ತು ವೈಫಲ್ಯ ಎರಡೂ ತಾತ್ಕಾಲಿಕ ಎಂಬುದು ನೆನಪಿಡಲು ಮುಖ್ಯ. ಸಮಯದ ಮಹತ್ವವೇನೆಂದರೆ, ನಾವು ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಣಯ ತೆಗೆದುಕೊಂಡರೆ ನಮ್ಮ ಗುರಿಯನ್ನು ಸಾಧಿಸಬಹುದು. ಆದರೆ ನಾವು ಸಮಯವನ್ನು ವ್ಯರ್ಥ ಮಾಡಿದರೆ ಅಥವಾ ನಮ್ಮ ಪರಿಸ್ಥಿತಿಯ ಬಗ್ಗೆ ಭಯಭೀತರಾದರೆ ನಾವು ನಮ್ಮ ಗುರಿಯನ್ನು ಎಂದಿಗೂ ಸಾಧಿಸಲು ಸಾಧ್ಯವಿಲ್ಲ. ನಾವು ನಮ್ಮ ಸಮಯವನ್ನು ಸರಿಯಾಗಿ ಬಳಸಿಕೊಳ್ಳಬೇಕು, ಏಕೆಂದರೆ ಸಮಯವು ಯಾರಿಗೂ ಕಾಯುವುದಿಲ್ಲ. ಸಮಯದ ಬೆಲೆಯನ್ನು ಅರ್ಥ ಮಾಡಿಕೊಂಡು ನಾವು ನಮ್ಮ ಪ್ರತಿ ಹೆಜ್ಜೆಯನ್ನು ಸರಿಯಾದ ದಿಕ್ಕಿನಲ್ಲಿ ಇಡಬೇಕು. ಇದರಿಂದ ನಮ್ಮ ಸಮಯ ಬಂದಾಗ ನಾವು ಅದನ್ನು ಸಂಪೂರ್ಣವಾಗಿ ಸ್ವೀಕರಿಸಿ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಬಹುದು. ಆದ್ದರಿಂದ ನೆನಪಿಡಿ, ನಿಮ್ಮ ಸಮಯವು ಉತ್ತಮವಾಗಿದ್ದರೆ ವಿನಮ್ರರಾಗಿರಿ ಮತ್ತು ಸಮಯವು ಕೆಟ್ಟದಾಗಿದ್ದರೆ ತಾಳ್ಮೆಯನ್ನು ಇಟ್ಟುಕೊಳ್ಳಿರಿ, ಏಕೆಂದರೆ ಸಮಯವು ಎಲ್ಲರದ್ದೂ ಬರುತ್ತದೆ. ಮಿತ್ರರೇ, ನಾವು ಆಶಿಸುತ್ತೇವೆ ನಮ್ಮ ಈ ಪ್ರಯತ್ನವು ನಿಮ್ಮಲ್ಲಿ ಖಂಡಿತ ಇಷ್ಟವಾಗಿರಬಹುದು. ನಾವು ನಿಮ್ಮಲ್ಲಿ ವಿನಂತಿಸುತ್ತೇವೆ, ಈ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ನಿಮ್ಮ ಹೆಚ್ಚು ಜನ ಪರಿಚಿತರೊಂದಿಗೆ ಇದನ್ನು ಹಂಚಿಕೊಳ್ಳಿರಿ. ಹೆಚ್ಚಿನ ಬಂಧುಗಳೊಂದಿಗೆ ಇದನ್ನು ಶೇರ್ ಮಾಡಿ. ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಆಲ್ಗೆ ಸೆಟ್ ಮಾಡಿಕೊಳ್ಳಿರಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಜೈ ಶ್ರೀ ರಾಧೇಕೃಷ್ಣ ಎಂದು ಬರೆಯಲು ಮರೆಯಬೇಡಿ. ದೈವಿಕ ಸತ್ಯದ ಹಾದಿಯಲ್ಲಿ ಮುಂದುವರಿಯಿರಿ. ನಿಮ್ಮ ಸಮಯ ಖಂಡಿತ ಬರುತ್ತದೆ. ಜೈ ಶ್ರೀ ರಾಧೇಕೃಷ್ಣ. ರಾಧೇ ರಾಧೇ.